ಪ್ರಾಮುಖ್ಯವಾಗಿದೆ. ಅದಿನ್ನೊಂದ್ಸರಿ ಆ ವಚನವನ್ನು ಓದೋಣ. ರೋಮ 1:16 ಈ ರೀತಿ ಹೇಳ್ತದೆ. ರೋಮನ್ಸ್ ಚಾಪ್ಟರ್ 1 ವರ್ಸ್ 16 ರೈಟ್. ನಾನು ಸುವಾರ್ತೆ ವಿಷಯವಾಗಿ ನಾಚಿಕೆ ಪಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ರೈಟ್ 16ನೇ ವಚನ, ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲು ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ರೈಟ್. ಸುವಾರ್ತೆ ಯಾರ್ಯಾರಿಗೆ ಬಲ ಸ್ವರೂಪವಾಗಿದೆ, ಸುವಾರ್ತೆ ಯಾರ್ಯಾರಿಗೆ ರಕ್ಷಣೆ ಉಂಟು ಮಾಡುತ್ತದಂದ್ರೆ ನಂಬುವವರೆಲ್ಲರಿಗೆ ಅದು ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ರೈಟ್. ಈಗ ಮುಂದೆ ಹೋಗೋಣ. ಶಿಲುಬೆ ಮೇಲೆ ಏನಾಯ್ತು? ಇವಾಗ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತ. ಬಹಳ ಜನಕ್ಕೆ ಆ ಶಿಲುಬೆ ಮೇಲೆ ನಿಜವಾಗ್ಲೂ ಆದಂತ ಆ ಸಂಗತಿ ಅವ್ರಿಗೆ ಗೊತ್ತಿಲ್ಲ ಪ್ರಿಯರೇ, ಅಥವಾ ಸ್ವಲ್ಪ ಮಾತ್ರ ಅವ್ರಿಗೆ ಗೊತ್ತಿರ್ತದೆ. ಬಹಳ ಸರಿ ನಾವು ಶಿಲುಬೆಯನ್ನು ನೋಡುವಾಗ ಬರೀ ಎಮೋಷನಲ್ ಆಗಿ ನಾವು ನೋಡ್ತೇವೆ, ಬಹಳ ಎಮೋಷನಲ್ ಆಗಿ ಮಾತ್ರ ನಾವು ನೋಡ್ತೇವೆ, ಅಥವಾ ಹೊರಗಡೆ ಮಾತ್ರ ನಾವು ಶಾರೀರಿಕ ದೃಷ್ಟಿಯಿಂದ ಮಾತ್ರ ನಾವು ನೋಡ್ತೇವೆ. ಶಾರೀರಿಕ ದೃಷ್ಟಿ ಅಂದ್ರೆ ನಾನು ಹೇಳೋದಂದ್ರೆ ಬಹಳ ಜನ ಪ್ಯಾಷನ್ ಆಫ್ ಕ್ರೈಸ್ಟ್ ಮೂವಿ ನೋಡಿರ್ಬೋದು. ರೈಟ್. ಯೇಸು ಸ್ವಾಮಿಗೆ ಹೊಡಿತಾ ಇದ್ರು, ಯೇಸು ಸ್ವಾಮಿಗೆ ಇದು ಮಾಡ್ತಾ ಇದ್ರು, ರಕ್ತ ಸುರಿತಾ ಇತ್ತು. ಎಸ್, ಅದೆಲ್ಲ ಖಂಡಿತವಾಗ್ಲೂ ಆದಂತ ಸಂಗತಿ ಅದಾಯ್ತು. ಆದ್ರೆ ಅಲ್ಲಿ ಹಿಂದೆ ಆಗುವಂತ ಸಂಗತಿ ಅನೇಕರು ಅದನ್ನು ಗ್ರಹಿಸ್ಲಿಲ್ಲ ಪ್ರಿಯರೇ. ಬರೀ ಒಡ್ಸ್ಕೊಂಡೆ, ರಕ್ತ ಸುರಿಸ್ದೆ, ರೈಟ್, ಯೇಸು ಸ್ವಾಮಿ ಬಾಧೆ ಪಟ್ಟಿದ್ದು, ಆತನನ್ನು ತಿರಸ್ಕರಿಸಿದ್ದು, ಇದೆಲ್ಲ ಖಂಡಿತವಾಗ್ಲೂ ಆಯ್ತು. ಇದು ಕಣ್ಣಿಗೆ ಕಾಣುವಂಥದ್ದು. ಆದ್ರೆ ಈ ಕಣ್ಣಿಗೆ ಕಾಣುವಂತದ್ದರ ಜೊತೆಯಲ್ಲಿ ಆತ್ಮಿಕ ವಲಯದಲ್ಲಿ, ಆತ್ಮಿಕ ರಂಗದಲ್ಲಿ ಕಣ್ಣಿಗೆ ಕಾಣದೇ ಇರುವಂತ ಕೆಲವು ಸಂಗತಿಗಳು ಯೇಸು ಸ್ವಾಮಿ ಶಿಲುಬೆಗೆ ಹೋದಾಗ ಆಯ್ತು. ಇದು ಬಹಳ ಜನ ಅದು ನಮ್ ಕಣ್ಣಿಗೆ ಕಾಣದೇ ಇರುವ ಕಾರಣದಿಂದ ಅದನ್ನು ನಿರ್ಲಕ್ಷ್ಯ ಮಾಡುವವರಾಗಿದ್ದಾರೆ ಪ್ರಿಯರು. ಈ ಸಮಯದಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕು, ಬರೀ ನಮ್ಮ ದೃಷ್ಟಿ ನೋಡಿದ ವಿಷಯಗಳ ಮೇಲೆ ಮಾತ್ರ ಇರಬಾರ್ದು, ಅಥವಾ ನಮ್ಮ ಕಣ್ಣು ಕಾಣುವ ವಿಷಯಗಳ ಮೇಲೆ ಮಾತ್ರ ಇರಬಾರ್ದು. ಅನೇಕ ಸಂಗತಿಗಳಿದಾವೆ. ಇದನ್ನು ಈ ಸತ್ಯವನ್ನು ತಿಳ್ಕೊಡ್ರಿ, ನಾನು ಹೇಳ್ತಾ ಇದ್ದೇನೆ. ಅನೇಕ ಸಂಗತಿಗಳಿದಾವೆ, ನಮ್ ಕಣ್ಣಿಗೆ ಅದು ಕಾಣಲ್ಲ. ಆದ್ರೆ ಕಣ್ಣಿಗೆ ಕಾಣಲ್ಲ ಅಂತ ಹೇಳಿ ಅದನ್ನ ನಾವು ನಿರ್ಲಕ್ಷ್ಯ ಮಾಡಕ್ಕಾಗಲ್ಲ. ಉದಾಹರಣೆ ಕೊಡ್ತೇನೆ ನಿಮಗೆ, ಉದಾಹರಣೆ ಕೊಡ್ತೇನೆ. ರೈಟ್. ನೀವು ಬೇಕಾದ್ರೆ ಕೈ ಎತ್ತಿ ನನ್ನ ಆನ್ಸರ್ ಮಾಡ್ರಿ, ಅಥವಾ ನೀವು ಟೈಪ್ ಮಾಡ್ತಿರೋ ಮಾಡ್ರಿ, ಫಾಸ್ಟ್ ಇದ್ರೆ, ಇಲ್ಲದ್ರೆ ಪರವಾಗಿಲ್ಲ. ಎಷ್ಟು ಜನ ಗಾಳಿಯನ್ನು ನೋಡಿದ್ದೀರಿ ಅಲ್ವಾ? ಗಾಳಿ ನೋಡಿಲ್ಲ. ಆದ್ರೆ ಎಷ್ಟು ಜನ ಹೇಳ್ತೀರಾ ಗಾಳಿ ಕಣ್ಣಿಗೆ ಕಾಣಲ್ಲಪ್ಪ, ಅದಕ್ಕೆ ಅದು ಅವಶ್ಯಕತೆ ಇಲ್ಲ, ಅದು ಬೇಕಾಗಿಲ್ಲ ಅಂತ ಎಷ್ಟು ಜನ ಹೇಳ್ತೀರಿ? ಯಾರು ಹೇಳಕ್ಕಾಗಲ್ಲ. ರೈಟ್. ಅದು ಕಣ್ಣಿಗೆ ಕಾಣದೇ ಇದ್ರು ಕೂಡ ಅದು ಬಹಳ ಪ್ರಾಮುಖ್ಯ, ಅದು ಬೇಕಾದದ್ದು. ರೈಟ್. ಕೆಲವೊಂದ್ಸರಿ ಗಾಳಿ ಕಾಣಲ್ಲ, ಆದ್ರೆ ಗಾಳಿಯ ಕಾರ್ಯವನ್ನು ನಾವು ನೋಡುವವರಾಗಿದ್ದೆ. ನಾವು ಹೇಳ್ಬೋದು, ಜೋರಾಗಿ ಗಾಳಿ ಬೀಸ್ತಾ ಇದೆ, ಅಥವಾ ಬಿಸಿ ಗಾಳಿ ಬೀಸ್ತಾ ಇದೆ, ಅಥವಾ ತಂಪಾದ ಗಾಳಿ ಬೀಸ್ತಾ ಇದೆ. ಗಾಳಿ ಕಾಣಲ್ಲ, ಆದ್ರೆ ಅದರ ಅನುಭವ ನಾವು ಆಗಬಹುದು ಪ್ರಿಯ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ. ಎಷ್ಟು ಜನರಿಗೆ ವಿದ್ಯುತ್ ಶಕ್ತಿ ಕಣ್ಣಿಗೆ ಕಾಣಿಸ್ತದೆ? ಕಾಣಲ್ಲ. ಬರೀ ವಿದ್ಯುತ್ ಶಕ್ತಿಯ ಪ್ರಭಾವ ನೀವು ನೋಡ್ಬೋದು. ರೈಟ್. ಕರೆಂಟ್ ಹೋಯ್ತು, ಹೆಂಗ್ ಹೇಳ್ತೀರಿ ಕರೆಂಟ್ ಹೋಯ್ತು? ಲೈಟ್ ಆದ್ರೆ ವಿದ್ಯುತ್ ಶಕ್ತಿ ಕಣ್ಣಿಗೆ ಕಾಣದೇ ಇದ್ರು ಕೂಡ ವಿದ್ಯುತ್ ಶಕ್ತಿ ಹರಿಯುವಾಗ ಅಲ್ಲಿ ಕೆಲವು ಕಾರ್ಯಗಳು ಆಗುವಂತದ್ದಾಗಿದೆ. ಸ್ವಲ್ಪ ಜನ ಯಾರೋ ಒಬ್ಬನು ಹೇಳ್ಬೋದು, ಅಲ್ಲಿ ಡೇಂಜರ್ ಅಪ್ಪ, ಇಷ್ಟು 1000 ವಾಟ್ಸ್ ಅಂತ ಹಾಕಿರ್ಬೋದು, ವೋಲ್ಟೇಜ್ ಜಾಸ್ತಿ ಇದೆ, ಇಲ್ಲಿ ಹೋಗ್ಬೇಡ್ರಿ ಅಂತ ಹಿಂಗ ಮಾರ್ಕ್ ಹಾಕಿರ್ತಾರೆ. ಯಾರೋ ಒಬ್ಬನು ಎಲ್ಲಿ ಕಾಣ್ತದಪ್ಪ, ಕಣ್ಣಿಗೆ ಕಾಣಲ್ಲ, ನಾನ್ ನಂಬಲ್ಲ, ಬರೀ ನಾನು ಕಣ್ಣಿಗೆ ಕಂಡಿದ್ದು ಮಾತ್ರ ನಾನು ನಂಬ್ತೇನೆ ಅಂತ ಹೇಳೋನು ಹೋದ್ರೆ ಏನಾಗ್ತದೆ? जोर का झटका जोर से मिलेगा. ರೈಟ್. ಜೋರ್ ಕ ಝಟ್ಕ ಜೋರಾಗಿ ಬೀಳ್ತದೆ, ಆಮೇಲೆ ಅದು ಅನುಭವ ಹೇಳಕ್ ಕೂಡ ಅವನಿರಲ್ಲ. ರೈಟ್. ಆದ್ರೆ ಕರೆಂಟ್ ಕಣ್ಣಿಗೆ ಕಾಣಲ್ಲ, ಆದ್ರೆ ಅದನ್ನು ಅನುಭವಿಸಬಹುದು. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಮೊಬೈಲ್ ಸಿಗ್ನಲ್ಸ್, ಮೊಬೈಲ್ ನೆಟ್ವರ್ಕ್ ನಮ್ ಕಣ್ಣಿಗೆ ಕಾಣಿಸ್ತದ?
ಪ್ರತಿಯೊಬ್ಬರು ಮೊಬೈಲ್ ಅನ್ನು ಉಪಯೋಗಿಸುವವರಾಗಿದ್ದಾರೆ, ರೈಟ್? ಆದ್ರೆ ಅದು SMS ಬರೋದು, ವಾಟ್ಸಪ್ ಬರೋದು, ರೈಟ್, ಫೈಲ್ಸ್ ನ ಕಳಿಸೋದು ನಮ್ ಕಣ್ಣಿಗೆ ಕಾಣಿಸ್ತದ? ಕಾಣಿಸಲ್ಲ. ನೆಟ್ವರ್ಕ್ ಇದೆ, ರೈಟ್? ಅದು ನಮ್ಮ ಮಧ್ಯದಲ್ಲೇ ಇದೆ, ಆದ್ರೆ ನಮ್ ಕಣ್ಣಿಗೆ ಕಾಣಲ್ಲ. ಕಾಣದೇ ಇದ್ರು ಕೂಡ, ಅದೃಶ್ಯವಾಗಿದ್ರು ಕೂಡ ಅದು ಕೆಲಸ ಮಾಡ್ತದೆ. ಅದಕ್ಕೆ ನಾವು ಜಾಣರಾದ್ರೆ, ಬುದ್ಧಿವಂತರಾದ್ರೆ, ಬರೀ ನೋಡಿದ ವಿಷಯಗಳ ಮೇಲೆ ಮಾತ್ರ ನಾವು ಕೇಂದ್ರೀಕರಿಸುವುದಲ್ಲ, ಗಮನ ಹರಿಸುವುದಲ್ಲ, ಆದ್ರೆ ಕಾಣದೇ ಇರುವಂತ ಸಂಗತಿ ಇದೆ, ಅದು ಕಾಣದೇ ಇದ್ರು ಕೂಡ ಅದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಉದಾಹರಣೆಗೆ, ಅದಕ್ಕೆ ನಾನು ಹೇಳಿದ್ದು ಆತ್ಮ, ರೈಟ್? ನಮ್ಮ ಆತ್ಮ ನಮ್ ಕಣ್ಣಿಗೆ ಕಾಣಲ್ಲ, ದೇಹ ಕಣ್ಣಿಗೆ ಕಾಣ್ತದೆ. ಆದ್ರೆ ಈ ಕಣ್ಣಿಗೆ ಕಾಣುವ ದೇಹಕ್ಕೆ ಜನರು ಬಹಳ ಪ್ರಾಮುಖ್ಯ ಕೊಡ್ತಾರೆ. ಯಾಕಂದ್ರೆ ಕಣ್ಣಿಗೆ ಕಾಣ್ತದೆ ಅಲ್ಲ, ಸ್ನಾನ ಮಾಡ್ತಾರೆ, ಮೇಕಪ್ ಹಾಕೊಳ್ತಾರೆ, ಪೌಡರ್ ಹಾಕೊಳ್ತಾರೆ, ಇದು ಮಾಡ್ಕೊಳ್ತಾರೆ, ಹೇಗೆ ಕಾಣ್ತದೆ. ಒಳಗಡೆ ಆತ್ಮ ಕಾಣಲ್ಲ. ದೇಹಕ್ಕೆ ದಿನಕ್ಕೆ 3 ಸರಿ ತಿನ್ನಿಸ್ತಾರೆ, ಸ್ವಲ್ಪ ಜನ 4, ಸ್ವಲ್ಪ ಜನ 5, ಸ್ವಲ್ಪ ಜನ ತಿನ್ನಿಸ್ತಾನೆ ಇರ್ತಾರೆ. ಆತ್ಮಕ್ಕೆ ಪೋಷಿಸೋಲ್ಲ, ಆ ಆತ್ಮವನ್ನು ಅವ್ರು ನೋಡಿಕೊಳ್ಳಲ್ಲ. ಆದ್ರೆ ಕಾಣುವಂಥದ್ದು ಬೈಬಲ್ ಏನ್ ಹೇಳ್ತದೆ ಅಂದ್ರೆ ತಾತ್ಕಾಲಿಕ. ಕಾಣದೇ ಇರುವಂತದ್ದು ಅದು ನಿರಂತರವಾಗಿದೆ, ಶಾಶ್ವತವಾಗಿದೆ. ಓದೋಣ ಬನ್ರಿ. ಈ ಸತ್ಯ ನೀವು ಅರ್ಥ ಮಾಡ್ಕೊಳ್ಳಾದ್ರೆ ನಿಮ್ ಜೀವಿತವು ಇದ್ದಂತೆ ಇರುವುದಿಲ್ಲ. ಇದು ಒಂದು ಮುಖ್ಯವಾದ ಸಂಗತಿ. 2ನೇ ಕೊರಿಂಥ 4ನೇ ಅಧ್ಯಾಯ 16ರಿಂದ 18 ಓದೋಣ. 2ನೇ ಕೊರಿಂಥ 4ನೇ ಅಧ್ಯಾಯ, ರೈಟ್, 16 ಮತ್ತು 18 ನಾವು ಓದ್ಕೊಳ್ಳೋಣ ಪ್ರಿಯ. ಪೌಲನ್ ಹೇಳ್ತಾನೆ, ಅಪೊಸ್ತಲನಾದ ಪೌಲನ್ ನೋಡ್ರಿ ಇಲ್ಲಿ ಏನ್ ಹೇಳ್ತಾನೆ. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರು, ದೇಹ ಕಾಣ್ತದೆ ಅಲ್ವಾ, ದೇಹ ನಾಶವಾಗುತ್ತಿದ್ದರು, ನಮ್ಮ ಅಂತರ್ಯ ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ದೇಹ ಕಣ್ಣಿಗೆ ಕಾಣುವಂಥದ್ದು, ಅಂತರ್ಯ ಕಣ್ಣಿಗೆ ಕಾಣದೇ ಇರುವಂಥದ್ದು. ದೇಹ ನಾಶವಾಗ್ತಾ ಇರಬಹುದು, ಆದ್ರೆ ಅಂತರ್ಯ ದಿನೇ ದಿನೇ ನೂತನಗೊಳ್ಳುತ್ತಾ ಇದೆ. ಆಮೇಲೆ ಹೇಳ್ತಾನೆ, ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. 18ನೇ ವಚನ ನೋಡ್ರಿ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲ ಇರುವುದು. ಇಲ್ಲಿ ನೋಡೋದಾದ್ರೆ 2 ವಿಷಯಗಳ ಬಗ್ಗೆ ಮಾತನಾಡ್ತಾನೆ. ಕಾಣುವಂಥದ್ದು, 2ನೇದು ಕಾಣದೇ ಇರುವಂಥದ್ದು. ರೈಟ್? ನೀವೆಲ್ಲಿದ್ದೀರೋ ಅಲ್ಲಿ ಹೇಳ್ರಿ, ರೈಟ್? ಹೇಳ್ರಿ, ನನ್ನ ಸಂಗಡ ಹೇಳ್ರಿ. ಕಾಣುವಂಥದ್ದು, ಕಾಣದೇ ಇರುವಂಥದ್ದು. ಇವಾಗ ಪೌಲನ್ ಯಾವ್ದಕ್ಕೆ ಲಕ್ಷ್ಯ ಕೊಡ್ತಾ ಇದ್ದಾನಂತೆ? ಕಾಣುವಂಥದ್ದಕ್ಕೆ ಲಕ್ಷ್ಯ ಕೊಡ್ತಾ ಇದ್ದಾನ ಅಥವಾ ಕಾಣದಿರುವುದಕ್ಕೆ ಲಕ್ಷ್ಯ ಕೊಡ್ತಾ ಇದ್ದಾನ? ಕಾಣದೇ ಇರುವಂಥದ್ದು. ಕಾಣದೇ ಇರುವಂತದ್ದಿಗೆ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ, ಲಕ್ಷ್ಯ ಕೊಡ್ತಾ ಇದ್ದಾನೆ ಪ್ರೇರ. ಅಲ್ಲಿ ಅನೇಕ ಸರ್ ನಾವು ಮೋಸ ಹೋಗ್ತೇವೆ. ನಮ್ಮ ಕ್ರೈಸ್ತ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ನಿಜವಾಗ್ಲೂ ನಾವು ಜಯಶಾಲಿಗಳಾಗಬೇಕಾದ್ರೆ ಇದೊಂದು ಸೂತ್ರ ನೀವು ಕಲ್ದುಕೊಳ್ರಿ. ನೀವು ಕಾಣುವಂತ ವಿಷಯಗಳ ಮೇಲೆ ಗಮನ ಹರಿಸದೆ ಕಾಣದೇ ಇರುವಂತ ಸತ್ಯದ ಮೇಲೆ ನೀವು ಗಮನ ಹರಿಸುವುದಾದ್ರೆ ನಿಮ್ಮ ಜೀವಿತವು ಜಯಶಾಲಿಯಾಗಿರುವಂತದ್ದಾಗಿದೆ. ಆಮೆನ್. ಅದಕ್ಕೆ ನಿಮ್ಮ ದೇಹ ಪ್ರಾಮುಖ್ಯ. ಆದ್ರೆ ನಿಮ್ಮ ದೇಹಕ್ಕಿಂತ, ಕಾಣುವ ದೇಹಕ್ಕಿಂತ ಕಾಣದೇ ಇರುವಂತ ಆತ್ಮವು ಪ್ರಾಮುಖ್ಯವಾಗಿರ್ತದೆ ಪ್ರೇರ್. ನಿಮ್ಮ ಆತ್ಮ, ಕಾಣದಿರುವ ಆತ್ಮನನ್ನು ನೀವು ಬಲಪಡಿಸುವುದಾದ್ರೆ ಈ ಆತ್ಮದಿಂದ ಈ ದೇಹಕ್ಕೆ ಕೂಡ ಜೀವವನ್ನು ನೀವು ಅನುಭವಿಸುವವರಾಗಿದ್ದೀರಿ. ಆದ್ರೆ ಬರೀ ಕಾಣುವ ದೇಹವನ್ನು ಪೋಷಿಸಿ ನಿಮ್ಮ ಆತ್ಮವನ್ನು ನೀವು ಪೋಷಿಸದೇ ಇದ್ರೆ, ಕಾಣುವ ದೇಹವನ್ನು ಮಾತ್ರ ಬಲಪಡಿಸಿ ಕಾಣದಿರುವಂತ ಆತ್ಮವನ್ನು ನೀವು ಪೋಷಿಸದೇ ಇರುವುದಾದ್ರೆ ನಿಮ್ಮ ದೇಹವನ್ನು ಕೂಡ ಅದು ಕಾಪಾಡ್ಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಇದೊಂದು ನೀವು ಕಲ್ತ್ಕೊಳ್ರಿ ಪ್ರಿಯರೇ ನಿಮ್ಮ ಜೀವಿತದಲ್ಲಿ, ರೈಟ್? ಸೊ ಈ ಸೂತ್ರ ಬಹಳ ಇಂಪಾರ್ಟೆಂಟ್. ಹಾಗೆ ಶಿಲ್ಬೆಯ ಮೇಲೆ ಕೂಡ ಯೇಸು ಹೊಡ್ಸ್ಕೊಂಡಿದ್ದು, ರಕ್ತ ಸುರಿಸಿದ್ದು, ಇದೆಲ್ಲ ಕಣ್ಣು ಕಾಣುವಂಥದ್ದು. ಆದ್ರೆ ಅದೃಶ್ಯ ವಲಯದಲ್ಲಿ, ಅದೃಶ್ಯ ಲೋಕದಲ್ಲಿ, ಆತ್ಮಿಕ ಮಂಡಳದಲ್ಲಿ, ಕಾಣದೇ ಇರುವಂತ ಲೋಕದಲ್ಲಿ ಅದೇನೋ ಸಂಗತಿ ನಡೀತಾ ಇತ್ತು. ಅದನ್ನು ನಾವು ನೋಡೋಣ ಪ್ರಿಯರೇ. ಶಿಲ್ಬೆ ಮೇಲೆ ಏನಾಯ್ತು ಎಂಬುದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರ್. ಓಕೆ,
ಇಲ್ಲಿ ಮುಖ್ಯವಾದಂತ 4 ಅಥವಾ 5 ವಿಷಯಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಸಂಗತಿಗಳಾದವು, 5 ವಿಷಯಗಳು ಇಲ್ಲಿ ಆಯ್ತು ಪ್ರಿಯರೇ. ರೈಟ್, ಆ ಸಂಗತಿಯನ್ನು ನಾವು ನೋಡೋಣ. ಅದ್ ಏನಾಯ್ತಂತ ನಾವು ನೋಡೋಣ ಪ್ರಿಯರೇ. ಶಿಲ್ಬೆ ಮೇಲೆ ಏನ್ ಗೊತ್ತಾ, ಬಹಳ ಜನ ಕೇಳಿದ್ರೆ ಏನಪ್ಪಾ ಸುವಾರ್ತೆ, ಯೇಸುಸ್ವಾಮಿ ಶಿಲ್ಬೆ ಮೇಲೆ ಯಾಕೆ ಸತ್ತ ಅಂತಂದ್ರೆ, ನಮ್ ಪಾಪ ಹೊತ್ಕೊಂಡರಿ, ನಮ್ ಪಾಪನ ಹೊತ್ಕೊಂಡರಿ, ನಮ್ ಶಿಕ್ಷಣ ಹೊತ್ಕೊಂಡರಿ. ರೈಟ್, ಅದು ಕರೆಕ್ಟೇ, ಅದು ಸತ್ಯ. ಆದ್ರೆ ಅದು ಬರೀ ಅರ್ಧ ಸತ್ಯ. 2 ಭಾಗ ಇದೆ ಶಿಲುಬೆಯಲ್ಲಿ. ಒಂದು ಆತನು ತಗೊಂಡು ಅದ್ರ ಬದಲಾಗಿ ಏನೋ ಕೊಟ್ಟಿತ್ತು. ಈ ಭಾಗ ಕೊಟ್ಟಿದ್ದ ಭಾಗ ಬಹಳ ಜನ ಗಮನ ಕೊಡೋದಿಲ್ಲ. ಅವ್ರು ಬರೀ ಯೇಸುಸ್ವಾಮಿ ತಗೊಂಡಿದ್ದು ಮಾತ್ರ ಗೊತ್ತಿರ್ತದಾಗ್ಲಿ. ನಮ್ ಪೆಟ್ಟು ತಿಂದರಿ, ನಮ್ ಶಿಕ್ಷೆ ಹೊತ್ಕೊಂಡರಿ, ನಮ್ಗಾಗಿ ರಕ್ತ ಸುರಿಸ್ದರಿ, ನಮ್ಗಾಗಿ ನಮ್ ಪಾಪ ಹೊತ್ಕೊಂಡರಿ. ರೈಟ್, ನಿಮ್ ಪಾಪ ಹೊತ್ಕೊಂಡದ್ರ ಜೊತೆಲಿ ಏನೋ ಕೊಟ್ಟ, ನಿಮ್ ಶಿಕ್ಷೆ ಹೊತ್ಕೊಂಡದ್ರ ಬದಲಾಗಿ ನಿಮ್ಗೆ ಏನೋ ಕೊಟ್ಟ. ಆ 2ನೇ ಭಾಗ ಇದೆಯಲ್ಲ, ಅದು ನೀವು ತಿಳ್ಕೊಂಡಾಗ ನೀವು ಜಯಶಾಲಿಗಳಾಗಿ ಜೀವಿಸ್ಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಉದಾಹರಣೆ ನಾನು ಹೇಳುವಂತದ್ದು ಈ ಕೆಳಗಡೆ ನಾನು ತೋರಿಸುವಂತ ವಚನಗಳಲ್ಲಿ ನಿಮ್ಗೆ ಗೊತ್ತಾಗುವಂತದ್ದಾಗಿದೆ ಪ್ರಿಯರೇ. 2 ಕೊರಿಂಥ 5:21 ನೋಡೋಣ. 2 ಕೊರಿಂಥ 5:21. ಯಾರಾದ್ರೂ ಓದ್ತೀರಾ? 2 ಕೊರಿಂಥ 5:20. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ವಾವ್, ಸ್ವಲ್ಪ ಈ ವಚನದ ಮೇಲೆ ನಾವು ಗಮನ ಕೊಡೋಣ ಪ್ರೇರ್. ಈ ಎಚ್ಚರಿಕೆಯಿಂದ ನಾವು ನೋಡೋದಾದ್ರೆ, ನಾವು ಅಲ್ಲಿ ಹೇಳ್ತದೆ 21ನೇ ವಚನದಲ್ಲಿ, ನಾವು, ರೈಟ್, ಇಟ್ ಬಿಗಿನ್ಸ್ ವಿತ್ ನಾವು ಆತನಲ್ಲಿ, ಅದೇ ನಾನು ಹೇಳಿದ್ದು, ಕ್ರಿಸ್ತನಲ್ಲಿ, ಆದಾಮನಲ್ಲಿ, ಕ್ರಿಸ್ತನಲ್ಲಿ. ರೈಟ್, ನಾವು ಆದಾಮನಲ್ಲಿ ಪಾಪದವರಾಗಿದ್ವಿ, ಆದ್ರೆ ಕ್ರಿಸ್ತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಯಾರ ಬಗ್ಗೆ ಮಾತಾಡ್ತಾ ಇದೆ? ನಮ್ ಬಗ್ಗೆ. ನಾವು, ಎಲ್ಲರೊಂದ್ಸರಿ ಹೇಳ್ರಿ, ನಾವು. ರೈಟ್, ಈ ವಚನ ಯಾರ ಬಗ್ಗೆ ಮಾತಾಡ್ತಾ ಇದೆ? ನಮ್ ಬಗ್ಗೆ ಮಾತಾಡ್ತಾ ಇದೆ. ಅದಕ್ಕೆ ನಾನು ಹೇಳ್ದೆ, ನಮ್ಮ ದೇವರ ವಾಕ್ಯದ ಕನ್ನಡಿಯನ್ನು ತೋರಿಸ್ತೇನೆ. ಕನ್ನಡಿಯಲ್ಲಿ ನೀವೇ ಕಾಣ್ತೀರಾ. ಈ ಕನ್ನಡಿಯಲ್ಲಿ ನಿಮ್ಮ ಆತ್ಮ ನಿಮಗೆ ಕಾಣಿಸ್ತದೆ. ಈ ಕನ್ನಡಿಯಲ್ಲಿ ನಿಮ್ಮ ಅಂತರ್ಯ ಮನುಷ್ಯನು ಕಾಣುವಾತನಾಗಿದ್ದಾನೆ. ಈ ಆತ್ಮಿಕ ಕನ್ನಡಿಯಲ್ಲಿ ನಿಮ್ಮ ಆತ್ಮಿಕ ಮನುಷ್ಯನು ಕಾಣುವಾತನಾಗಿದ್ದಾನೆ. ಓಕೆ, ನಾವ್ ಯಾರಂತೆ? ನಾವು ಆತನಲ್ಲಿ. ಇಲ್ಲಿ ನೋಡ್ರಿ, ಎಲ್ಲಿ ಅಂತಂದ್ರೆ ನಮ್ಮ ಸ್ವಂತ ಶಕ್ತಿಯಲ್ಲ, ನಮ್ಮ ಸ್ವಂತ ಬಲದಲ್ಲ, ಕ್ರಿಸ್ತನಲ್ಲಿ, ಆತನಲ್ಲಿ. ಓಕೆ, ಏನಾಗುವಂತೆ? ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು. ಇಲ್ಲಿ ಯೇಸುಸ್ವಾಮಿ ಬಗ್ಗೆ ಮಾತನಾಡ್ತದೆ. ಯೇಸುಸ್ವಾಮಿಯ ಗುಣಲಕ್ಷಣ ಎಂತದ್ದು? ಪಾಪ ಜ್ಞಾನ ಇಲ್ಲದೆ ಇರುವವನು. ಇವ್ ನಿನ್ ಬಗ್ಗೆ ನನ್ನ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ನಮಗೆ ಪಾಪದ ಜ್ಞಾನ ಇದೆ, ಯಾಕೆ ನಾವು ಪಾಪ ಮಾಡಿದ್ದೇವೆ. ಆದ್ರೆ ಯೇಸುಸ್ವಾಮಿಯನ್ನು ನಾವು ನೋಡೋದಾದ್ರೆ ಪಾಪ ಜ್ಞಾನ ಇಲ್ಲದೆ ಇರುವವನು, ಪಾಪರಹಿತ ಇಲ್ಲದವನು. ರೈಟ್, ಒಂದು ಕೂಡ ಪಾಪ ಮಾಡದೇ ಇರುವವನು. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದ್ದೇವೆ. ಆದ್ರೆ ಯೇಸುಸ್ವಾಮಿ ಹೆಂಗಂದ್ರೆ ಪಾಪ ಮಾಡ್ಲಿಲ್ಲ, ಅದಕ್ಕಾಗಿ ದೇವರ ಮಹಿಮೆಯನ್ನು ಹೊಂದಿದ್ದಾನೆ. ಯೇಸುಸ್ವಾಮಿಯ ಸ್ಥಿತಿ ಹೆಂಗಂದ್ರೆ ಪಾಪವೇ ಇಲ್ಲ. ಈ ಭಾಗ ನಮಗೆ ಬಹಳ ಚೆನ್ನಾಗಿ ಅರ್ಥ ಆಗಬೇಕು ಪ್ರಿಯ. ಯಾಕೆ ಗೊತ್ತಾ? ನಮ್ ಪ್ರಾರ್ಥನೆಯಲ್ಲಿ ನಮ್ಗೆ ಜಯ ಸಿಗಬೇಕಾದ್ರೆ, ಸೈತಾನನ ಮುಂದೆ ನೀವು ಧೈರ್ಯವಾಗಿ ನಿಂತ್ಕೊಳ್ಳಬೇಕಾದ್ರೆ, ನೀವು ರೋಗಿಗಳಿಗಾಗಿ ಧೈರ್ಯವಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ, ದೇವರು ನಿನ್ನನ್ನು ಉಪಯೋಗಿಸ್ತಾನೆ ಅನ್ನುವಂತ ಭರವಸೆ ನಿನಗೆ ಬರಬೇಕಾದ್ರೆ, ಒಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ನಮ್ಗೆ ಬಹಳ ಸರಿ ನಮ್ಮ ನಿಂದೆ ಏಟಾಕುವಂತದ್ದು ಏನು ಗೊತ್ತಾ? ನಾನು ಪಾಪಿಯಪ್ಪ. ನಮಗೆ ಅನೇಕ ಸರಿ ಆ ಪಾಪದ ಪ್ರಜ್ಞೆನೇ ಇರ್ತದೆ, ನಾನು ಪಾಪಿ. ಅನೇಕ ಸರಿ ನಮಗೆ ಹೇಳ್ಕೊಟ್ಟಿರ್ತಾರೆ. ಕೆಲವರು ಪ್ರಾರ್ಥನೆ ಮಾಡುವ ವಿಧಾನ ನೋಡುವಾಗ, ಸ್ವಾಮಿ ನಾನು ಧೂಳು,
ಸ್ವಾಮಿ ನಾನು ಅಯೋಗ್ಯನು, ಸ್ವಾಮಿ ನಾನು ಕೆಲಸ ಬಾರದವನು, ಅಯ್ಯೋ ಸ್ವಾಮಿ ನಾನು ಹುಳು, ಇಂಥ ಪ್ರಾರ್ಥನೆಗಳು ಕೇಳಿದ್ದೀರಾ ಯಾವಾಗಾದ್ರು? ರೈಟ್, ಬಹಳ ಜನ ಮಾಡ್ತಾರೆ. ಆದ್ರೆ ಅಂತ ಪ್ರಾರ್ಥನೆ ನಾನು ಹುಳು ಅನ್ನುವಾಗ ಧೈರ್ಯ ಬರ್ತದ? ಯುದ್ಧ ಕುದುರೆ ಆಗಕ್ ಸಾಧ್ಯ ಆಗ್ತದ? ನೀನ್ ಹುಳ ಅಂತಂದ್ರೆ ಹುಳ ತರಾನೇ ಜೀವಿಸ್ತೀನಿ ನೀನು. ಹುಳ ನೋಡ್ರಿ ಹೆಂಗಿರ್ತದ, ಅದು ನಿಸ್ಸಾಯವಾದದ್ದು, ಮೆಲ್ಲಕ್ಕೆ ಹಿಂಗೆ ಹೋಗ್ತದೆ. ಯಾವ ಕೋಳಿ ತಿಂತತೋ, ಯಾವ ಪಕ್ಷಿ ತಿಂತತೋ, ಯಾವಾಗ ಬಲಿಕ ಬಕ್ರ ಆಗ್ತತೋ ಗೊತ್ತಾಗಲ್ಲ. ನಿಮ್ಮ ಬಹಳ ಜನ ಕ್ರೈಸ್ತರ ಏನಂದ್ರೆ ನಾನು ಹುಳು, ನಾನು ಕೆಲ್ಸಕ್ಕೆ ಬಾರದವನು, ಅದು ದೇವ್ರ ಮುಂದೆ ದೀನತೆ ಅಂದ್ಕೊಳ್ತಾರೆ. ಇವಾಗ ನನಗೆ 2 ಮಕ್ಕಳಿದ್ದಾರೆ, ರೈಟ್? ನನ್ ಮಗ ಬಂದು ನನ್ನ ಹತ್ರ, ಪಪ್ಪ ನಾನು ಕೆಲ್ಸಕ್ಕೆ ಬಾರ್ದವನು, ಪಪ್ಪ ನಾನು ಅಯೋಗ್ಯನು, ಪಪ್ಪ ನಾನು ಹುಳು ಅಂದ್ರೆ ನಾನು ಏನಂತೀನಿ, ನೀನ್ ನನ್ ಮಗ ಕಣ, ಹುಳ ಹೆಂಗ ಆಗ್ತೀನಿ? ನೀನ್ ಹುಳ ಹುಟ್ಟಿದ್ರೆ ಹುಳ, ನೀನ್ ನನಗ್ ಹುಟ್ಟದವನು, ನೀನ್ ನನ್ ಮಗ. ನನಗೇನು ಅವಾಗ ಖುಷಿ ಆಗ್ತದ ನನ್ ಮಗ ಹಂಗ ಮಾತಾಡಿದ್ರೆ? ಇಲ್ಲ. ನನ್ ಮಗ, ಪಾಪ ನೀನ್ ನಮ್ ತಂದೆ, ನನಗಿಷ್ಟು ದುಡ್ಡು ಬೇಕು ಕೊಡು ಅಂತಂದ್ರೆ ಮಗನ್ ಕೇಳುವಂತ ಸಂಗತಿ ಅದು. ಆದ್ರೆ ನಾವ್ ಅನೇಕ ಸರಿ ಪ್ರಾರ್ಥನೆ ಮಾಡುವ ಕ್ರೈಸ್ತರು ಹೆಂಗ್ ಮಾಡಿದ್ರೆ, ನಾನು ಹುಳು ಸ್ವಾಮಿ, ಕೆಲ್ಸಕ್ ಬಾರ್ದು ಅನ್ ಸ್ವಾಮಿ, ಸ್ವಾಮಿ ನನ್ನ ಅಯೋಗ್ಯನು ಸ್ವಾಮಿ. ದೇವ್ರ ಹೇಳ್ತಾನೆ ನೀನ್ ಯಾರು ಹುಟ್ಟಿ ಅನ್ನೋ ಗೊತ್ತಿಲ್ಲ ಬಿಡಪ್ಪ ಅಂತ. ರೈಟ್? ಇಲ್ಲ, ಅದಕ್ಕೆ ಬೈಬಲ್ ಹೇಳ್ತದೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಇಲ್ಲಿ 2 ಭಾಗ ಇದೆ ನೋಡ್ರಿ. ಯೇಸು ನಮಗೋಸ್ಕರ ಏನಾದ, ಯೇಸು ನಮಗಾಗಿ ಅದಾದ ಕಾರಣದಿಂದ ನಾವು ಯೇಸುವಿನಲ್ಲಿ ಏನಾದ್ವಿ. ಮತ್ತೊಂದ್ಸರಿ ಹೇಳ್ತೀನಿ, ಯೇಸು ನಮಗೋಸ್ಕರ ಏನಾದ, ಯೇಸು ನಮಗೋಸ್ಕರ ಅದಾದ ಕಾರಣದಿಂದ ನಾವು ಯೇಸುವಿನಲ್ಲಿ ಏನಾದ್ವಿ. ಉತ್ತರ ಯಾರು ಹೇಳ್ತೀರಿ? ಯೇಸು ನಮಗೋಸ್ಕರ ಏನಾದ? ಆ ವಚನದ ಪ್ರಕಾರ ಅಲ್ಲೇ ಉತ್ತರ ಇದೆ, ನೋಡಿ ಹೇಳ್ಬೋದು. ಯೇಸು ನಮಗೋಸ್ಕರ ಏನಾದ? ಪಾಪ ಜ್ಞಾನವಿಲ್ಲದವರು ಪಾಪಿ ಸ್ವರೂಪಿಯಾಗ ಆದರು, ನಮ್ಮನ್ನು ನೀತಿ ಸ್ವರೂಪಿಗಳಾಗಿ ಮಾಡಿ. ಓಕೆ, ಫಸ್ಟ್ ಪ್ರಶ್ನೆ, ಯೇಸು ನಮಗೋಸ್ಕರ ಏನಾದ್ರು? ಪಾಪ ಸ್ವರೂಪಿಯಾದ, ನಮಗೋಸ್ಕರ ಪಾಪ ಸ್ವರೂಪಿಯಾದ. ಓಕೆ, ಬಟ್ ಅಷ್ಟೇನ ಇರೋದು ಬೈಬಲ್? ಅದು ಅರ್ಧ ಸತ್ಯ. ಅದು ಅದ್ರ ಸಂಪೂರ್ಣ ಸತ್ಯ ಏನು? ನಮ್ಮನ್ನೇನ್ ಮಾಡ್ದ ಆತನು? ನೀತಿ ಸ್ವರೂಪನಾಗುವಂತೆ ಮಾಡು. ಯಾರಲ್ಲಿ ನೀತಿ ಸ್ವರೂಪಿಗಳು ನಾವು? ಆತನಲ್ಲಿ. ದೇವರೇ. ಅಲ್ಲಿ ಬೈಬಲ್ ನೋಡ್ರಿ, ಅಲ್ಲಿ ಏನಿರ್ತದೆ? ನಾವು ಆತನಲ್ಲಿ. ಯಾರಲ್ಲಿ? ಆತನಂದ್ರೆ ಕ್ರಿಸ್ತನಲ್ಲಿ. ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದ. ಅಂದ್ರೆ ಇಲ್ಲಿ ಸಂಪೂರ್ಣ ಸತ್ಯ ಏನು ಗೊತ್ತಾ? ಯೇಸು ನಮಗೋಸ್ಕರ ಪಾಪ ಸ್ವರೂಪನಾದನು, ನಾವೇನಾಗುವಂತೆ? ಆತನಲ್ಲಿ ನೀತಿ ಸ್ವರೂಪಿಗಳಾಗುವಂತೆ. ರೈಟ್? ನಿಮಗೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಎಕ್ಸಾಂಪಲ್ ತೋರಿಸ್ತೇನೆ. ಇಲ್ಲಿದೆ ನನ್ನ ಹತ್ರ 2 ಇದು. ರೈಟ್? ಅದ್ಲು ಬದ್ಲು ಮಾಡುವಂಥದ್ದು. ಯೇಸು ಸ್ವಾಮಿ ನಮ್ ಸ್ಥಾನ ತಗೊಂಡ, ನಾವು ಆತನ ಸ್ಥಾನವನ್ನು ತೆಗೆದುಕೊಳ್ಳುವ. ಶಿಲ್ಬೆ ಮೇಲೆ ಏನಾಯ್ತು? ಇದು ಸಂಪೂರ್ಣ ಸತ್ಯ. ಬಹಳ ಜನ ಏನ್ ಗೊತ್ತರೆ, ಒಂದೇ ಒಂದು ಸತ್ಯ ಗೊತ್ತು, ಯೇಸು ನಮಗೋಸ್ಕರ ಪಾಪವಾದ. ಎಸ್, ಆದ, ಶಿಕ್ಷೆ ತಗೊಂಡ. ಬಟ್ ಅದ್ರ ಪರಿಣಾಮ ಏನಾಯ್ತು? ಇಲ್ಲಿ ನಾವು ಆತನಲ್ಲಿ ನೀತಿ ಸ್ವರೂಪಿಗಳಾಗಿದ್ದೇವೆ. ಒಂದು ಕಡೆ ತಗೊಂಡ, ಇನ್ನೊಂದ್ ಕಡೆ ನಮಗೇನೋ ಕೊಟ್ಟ. ಒಂದು ಕಡೆ ಆತನ ಆದ, ರೈಟ್? ಇನ್ನೊಂದ್ ಕಡೆ ನಮ್ಮನ್ನು ಮಾಡಿದ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಸಂಪೂರ್ಣ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯವಾಗ್ತದೆ ಪ್ರಿಯರೇ. ಅನೇಕ ಜನರಿಗೆ ಸುವಾರ್ತೆ ಬರೀ ಅರ್ಧ ಮಾತ್ರ ತಿಳ್ಕೊಂಡಿದ್ದಾರೆ. ಯೇಸು ನನ್ಗೋಸ್ಕರ ಸತ್ತ, ಆತನು ಸತ್ತ ಯಾತಕ್ಕಾಗಿ? ನೀನ್ ಬದುಕಬೇಕು ಅಂತ. ಯೇಸ್ವಾಮಿ ಪಾಪ ಸ್ವರೂಪಿಯಾದ ಯಾತಕ್ಕಾಗಿ? ನೀನು ನೀತಿ ಸ್ವರೂಪಿ ಆಗಬೇಕಂತ. ರೈಟ್? ಈ ಸತ್ಯ ನಾವು ಅರ್ಥ ಮಾಡಿಕೊ. ನಾನೆಲ್ಲ ಹೇಳ್ತಿರೋದು ಅಲ್ಲಿ ಬೈಬಲ್ ಹೇಳುವಂತದ್ದಾಗಿದೆ ಪ್ರಿಯ. ಹಾಗಾದ್ರೆ ಇವತ್ತು ನೀವೇನಾಗಿದ್ದೀರಿ? ಕ್ರಿಸ್ತ ಯೇಸುವಿನಲ್ಲಿ ನೀವೇನಾಗಿದ್ದೀರಿ? ನೂತನ ಸೃಷ್ಟಿಯ ಸತ್ಯಾಂಶ. ನೀವು ಏನಾಗಿದ್ದೀರಿ? ನೀವು ಪಾಪಿಗಳಲ್ಲ,
ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ, ನಾನು ಹೇಳೋದು, ನೀವು ಪಾಪಿಗಳ ಆಗಿದ್ರಿ. ನಾವೆಲ್ಲರೂ ಪಾಪಿಗಳು ಆಗಿದ್ವಿ. ಅದು ನಮ್ಮ ಹಿನ್ನೆಲೆ, ಅದು ನಮ್ಮ ಗತ ಜೀವಿತ. ಆದಾಮನಲ್ಲಿ ಪಾಪಿಗಳಾಗಿದ್ವಿ, ಆದಾಮನಲ್ಲಿ ನಾವು ಸತ್ತು ಹೋಗಿದ್ವಿ. ಆದ್ರೆ ಕ್ರಿಸ್ತನಲ್ಲಿ ಏನಾಗಿದ್ದೇವೆ? ನಾವು ಜೀವಂತಗೊಂಡಿದ್ದೇವೆ. ಆದಾಮನಲ್ಲಿ ನಾವು ಪಾಪಿಗಳಾಗಿದ್ವಿ, ಆದ್ರೆ ಆ ಯೇಸು ಕ್ರಿಸ್ತನು ನಮಗಾಗಿ ಬಂದು ಶಿಲುಬೆ ಮೇಲೆ ಸತ್ತು ನಮ್ಮ ಸ್ಥಾನವನ್ನು ತೆಗೆದುಕೊಂಡ. ನಾವು ಆತನ ಸ್ಥಾನವನ್ನು ತೆಗೆದುಕೊಳ್ಳುವಂತೆ. ರೈಟ್? ಇದು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಸುವಾರ್ತೆ ಸಂಪೂರ್ಣತೆ ಶಕ್ತಿಯನ್ನು ನಾವು ನೋಡೋದಿಲ್ಲ ಪ್ರಿಯ. ಅನೇಕ ಸಲ ಸುವಾರ್ತೆ ಸಾರಿರೋದು ಬರೀ ಅರ್ಧ ಮಾತ್ರ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ಆತನು ನಮ್ಮ ಸ್ಥಾನ ತೆಗೆದುಕೊಂಡ, ನಾವು ಆತನ ಸ್ಥಾನ ತೆಗೆದುಕೊಳ್ಳುವಂತ. ಇವಾಗ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಉದಾಹರಣೆಗಾಗಿ ಎಲ್ಲ ಮನುಷ್ಯರು ಹೇಗೆ ಹೇಗೆ ಪಾಪಿಗಳಾದ್ರು? ಎಲ್ಲರೂ ಪಾಪ ಮಾಡುವ ಅವಶ್ಯಕತೆ ಇರಲಿಲ್ಲ. ಒಬ್ಬ ಮನುಷ್ಯನ್ ಪಾಪ ಮಾಡ್ದ, ಅವನಿಂದ ಎಲ್ಲರೂ ಪಾಪಿಗಳಾದ್ರು. ಬನ್ರಿ ಆ ವಚನವನ್ನು ಓದೋಣ. ನಾನೊಂದು ವಚನವನ್ನು ತೋರಿಸ್ತೇನೆ. ರೋಮ 5:18-19. ರೋಮಪುರದವ್ರು ಬರೆದ ಪತ್ರಿಕೆ, ರೋಮಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18 ಮತ್ತು 19ನೇ ವಚನ. ಒಂದೇ ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೆಂಬ ನಿರ್ಣಯವು ಹೇಗೆ ಉಂಟಾಯಿತೋ ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲಾ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನ ಫಲಿಸುತ್ತದೆ. ಅದನ್ನ ಸ್ವಲ್ಪ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಇರ್ತೈತೆ, ಹೀಗಿರಲಾಗಿ ಒಂದೇ ಅಪರಾಧ. ಎಷ್ಟು ಅಪರಾಧ? ಒಂದೇ. 1000 ಜನ 1000 ಅಪರಾಧ ಮಾಡುವ ಅವಶ್ಯಕತೆ ಇರಲಿಲ್ಲ. ಒಬ್ಬನೇ ಮನುಷ್ಯನು, ಯಾರು? ಆದಾಮನು. ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ, ಅಲ್ಲಿ ನೋಡ್ರಿ ಎಷ್ಟೋ ಅಪರಾಧಗಳಂತಿಲ್ಲ, ಒಂದೇ ಅಪರಾಧಗಳ ಮೂಲಕ ಎಷ್ಟು ಮನುಷ್ಯರು ಸಾಯಬೇಕೆಂಬ ನಿರ್ಣಯವಾಯ್ತು? ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತೋ, ರೈಟ್? ಹಾಗೆಯೇ ಇಲ್ಲಿ ನೋಡ್ರಿ ಹೇಳ್ತದೆ, ಹಾಗೆಯೇ ಒಂದೇ ಸತ್ಕಾರ್ಯದಿಂದ, ಎಲ್ಲರ ಸತ್ಕಾರ್ಯಗಳು ಮಾಡುವ ಬೇಕಾಗಿಲ್ಲ, ಒಂದೇ ಒಂದು ಸತ್ಕಾರ್ಯದಿಂದ ಎಲ್ಲಾ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ. ಒಂದೇ ಸತ್ಕಾರ್ಯ ಯಾವುದು? ಯೇಸು ಸ್ವಾಮಿಯ ಸತ್ಕಾರ್ಯ, ಯೇಸು ಸ್ವಾಮಿಯ ಕಾರ್ಯ. ಇದು ಸುವಾರ್ತೆಯ ಗುಟ್ಟು, ಇದು ಸುವಾರ್ತೆಯ ಮರ್ಮ, ಇದು ಶಿಲುಬೆಯ ಮರ್ಮವಾಗಿರುವಂತದ್ದಾಗಿದೆ. ಒಬ್ಬ ಮನುಷ್ಯ ಪಾಪ ಮಾಡ್ದ, ಎಲ್ಲರೂ ಪಾಪಿಗಳಾಗ್ಬಿಟ್ರು. ಹಂಗೆ ಯೇಸು ಸ್ವಾಮಿ ಒಬ್ಬ ಮನುಷ್ಯನು ನೀತಿವಂತನು ನಮ್ ಶಿಕ್ಷೆ ಹೊತ್ಕೊಂಡ, ಅದರಿಂದ ಎಲ್ಲರೂ ನೀತಿವಂತರಾಗ್ಬಿಟ್ರು. ಇದು ಸತ್ಯ ಅಂದ್ರೆ ಇದು ಕೂಡ ಸತ್ಯ. ಇದನ್ನು ನಾವು ನಂಬಿದ್ದೇವಂದ್ರೆ ಇದನ್ನು ಕೂಡ ನಾವು ನಂಬಬೇಕು. ಒಬ್ಬ ಮನುಷ್ಯನಿಂದ ಒಂದು ಅಪರಾಧದಿಂದ ಎಲ್ಲರ ಅಪರಾಧಿಗಳಾದ್ರೆ, ಒಬ್ಬ ವ್ಯಕ್ತಿ ಸತ್ಕಾರ್ಯದಿಂದ, ಒಬ್ಬ ವ್ಯಕ್ತಿಯ ವಿಧೇಯತೆಯಿಂದ, ಒಬ್ಬ ವ್ಯಕ್ತಿ ಮಾಡಿದ ಕಾರ್ಯದಿಂದ ಯೇಸು ಕ್ರಿಸ್ತನ ಮೂಲಕ ಎಲ್ಲರೂ ನೀತಿವಂತರಾದ. ರೈಟ್? ಮುಂದೆ ನೋಡ್ರಿ ಏನ್ ಹೇಳ್ತದೆ, 19ನೇ ವಚನ ಹೇಳ್ತದೆ, ಎಲ್ಲಾ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯ ಉಂಟಾಗಿ ಜೀವವನ್ನು ಫಲಿಸುತ್ತದೆ. ರೈಟ್? ಮುಂದೆ ಹೇಳ್ತದೆ, ಒಬ್ಬನ ಅವಿಧೇಯತ್ವದಿಂದ. ಎಷ್ಟು ಜನರ ಅವಿಧೇಯತ್ವ? ಒಬ್ಬನೇ. ಯಾರವನು? ಒಬ್ಬನು, ಆದಾಮನ್. ಒಬ್ಬನ ಅವಿಧೇಯತ್ವ ಇಂದ ಎಲ್ಲರೂ ಹೇಗೆ ಪಾಪಿಗಳಾದರೋ. ಅವನ್ ಪಾಪ ಮಾಡ್ದ, ಪಾಪದ ಬೀಜ ಅವನಲ್ಲಿತ್ತು, ಅದೆಲ್ಲರಲ್ಲಿ ವ್ಯಾಪಿಸಿತು, ಎಲ್ಲರೂ ಪಾಪಿಗಳಾದರೋ ಹಾಗೆಯೇ ಅದೇ ರೀತಿಯಲ್ಲಿ ಒಬ್ಬನ ವಿಧೇಯತ್ವದಿಂದ. ಯಾರ ವಿಧೇಯತ್ವ? ಒಬ್ಬನು. ಯಾರ ಒಬ್ಬನು? ಯೇಸು ಕ್ರಿಸ್ತನು. ಹಾಲೆಲೂಯಾ, ಆಮೆನ್. ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ನಾನು ಹೇಳ್ತಾ ಇಲ್ಲ, ಇದು ಸುವಾರ್ತೆ, ಪೌಲನು ಸಾರಿದಂತ ಸುವಾರ್ತೆ. ಒಬ್ಬನ ವಿಧೇಯತ್ವದಿಂದ. ಅನೇಕ ಸರಿ ಸೈತಾನ್ ಖಂಡಿಸ್ತಾನ ನಮಗೆ, ನೀನ್ ಅವಿಧೇಯನಲ್ಲ, ಇದು ನನ್ನ ಅವಿಧೇಯತೆ, ಅವಿಧೇಯತೆ ಮೇಲಲ್ಲ.
ಇದು ಯೇಸು ಕ್ರಿಸ್ತನ ಸುವಾರ್ತೆ. ನಾನು ಏನು ಮಾಡ್ದೆ, ನಾನು ಏನು ಮಾಡ್ಲಿಲ್ಲ, ಅದರ ಆಧಾರದ ಮೇಲೆ ಉಂಟಾದ ರಕ್ಷಣೆ ಅಲ್ಲ ಇದು. ಇದು ಕ್ರಿಸ್ತನು ನನಗೋಸ್ಕರ, ನಮಗೋಸ್ಕರ, ಮನುಷ್ಯರಿಗೋಸ್ಕರ ಏನು ಮಾಡ್ದ ಅದರ ಆಧಾರದ ಮೇಲೆ ಬಂದಿರುವಂತ ರಕ್ಷಣೆ ಇದು. ಪಾಪಿ ಆಗ್ಲಿಕ್ಕೆ ನೀನೇನು ಮಾಡ್ಲಿಲ್ಲ, ಆದಾಮ ಮಾಡ್ದ, ನೀನು ಪಾಪಿ ಆದಿ. ನೀತಿವಂತರಾಗ್ಲಿಕ್ಕೆ ನೀನೇನು ಮಾಡುವುದಲ್ಲ, ಕ್ರಿಸ್ತನು ನಿನಗೋಸ್ಕರ ಮಾಡಿದ, ನೀನು ಅದರಿಂದ ನೀನು ನೀತಿವಂತನಾಗಿ. ಗ್ಲೋರಿ. ಈ ಸತ್ಯ ಅರ್ಥ ಆದ್ರೆ ಬಿಡುಗಡೆ ಪ್ರಿಯರೇ. ಆಮೆನ್. ಅದಕ್ಕೆ ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕು, ಹೆಂಗೆ ನಾವು ಆದಾಮನ ಅವಿಧೇಯತೆ, ಆದಾಮನ ಪಾಪದಿಂದ ನಾವು ಅಪರಾಧಿಗಳಾದ್ವೋ, ಹಾಗೆ ಕ್ರಿಸ್ತನ ವಿಧೇಯತೆಯಿಂದ ನಾವು ನೀತಿವಂತರಾಗಿದ್ದೇವೆ. ಇದು ಶಿಲುಬೆಯ ಸಂದೇಶ. ಒಂದ್ ಕಡೆ ತಗೊಂಡ, ಕೆಟ್ಟದ್ದನ್ನು ತಗೊಂಡ, ಅದ್ರ ಬದಲಾಗಿ ಒಳ್ಳೆಯದನ್ನು ಕೊಟ್ಟ. ಕೆಟ್ಟದಂದ್ರೆ ಏನು? ಶಿಕ್ಷೆ ತಗೊಂಡ, ಪಾಪ ತಗೊಂಡ. ನಮಗೇನು ಕೊಟ್ಟ? ನೀತಿಯನ್ನು ಕೊಟ್ಟ. ಅದಕ್ಕೆ ಇವತ್ತು ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ? ನೀತಿವಂತರಾಗಿದ್ದೇವೆ. ಅದಕ್ಕೆ ನಮ್ಮನ್ನು ನಾವು ಹೇಳ್ಬೇಕು, ಇದು ಸತ್ಯ ನಮ್ಗೆ ಅರ್ಥ ಆಯ್ತಂದ್ರೆ, ನೀತಿವಂತನು ಅಂತ ಗೊತ್ತಾದ್ರೆ ಏನಾಗ್ತದೆ ಗೊತ್ತಾ? ದೇವರ ಮುಂದೆ ಧೈರ್ಯವಾಗಿ ನಾವು ಹೋಗಬಹುದು. ಬಹಳ ಜನಗೆ ಈ ಪ್ರಕಟಣೆ, ಈ ಸತ್ಯ ಇಲ್ಲದೆ ಇರುವ ಕಾರಣದಿಂದ ಬಹಳ ಜನ, ಅಯ್ಯೋ ನಾನು ಅಯೋಗ್ಯನು, ಪ್ರಾರ್ಥನೆ ಮಾಡ್ರಿ ಅಂದ್ರೆ, ಇಲ್ಲರಿ ನನ್ ಪ್ರಾರ್ಥನೆ ಎಲ್ಲ ಹೆಂಗ್ ಕೇಳ್ತಾರೆ ದೇವ್ರು? ಭರವಸೆ ಇಲ್ಲ, ಧೈರ್ಯ ಇಲ್ಲ. ಹೋಗ್ ಸೈತಾನ್ನ ಓಡ್ಸಂದ್ರೆ, ಇಲ್ಲರಿ ನಾವೆಲ್ಲ ನೀತಿವಂತರಲ್ಲ, ನಾವೆಲ್ಲ ಇದಲ್ಲ. ರೈಟ್? ನಮ್ಮನ್ನು ನಾವು ಕೀಳಾಗಿ ನಾವು ನೋಡ್ಕೊಳ್ತೇವೆ. ಆದ್ರೆ ಇಲ್ಲಿ ಬೈಬಲ್ ಏನ್ ಹೇಳ್ತದೆ? ನೀನು ನೀತಿವಂತನಾಗಿದ್ದಿ. ಬೈಬಲ್ ಹೇಳ್ತದೆ, ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಬಹಳ ಬಲವುಳ್ಳದ್ದು. ಆದ್ರೆ ಇವಾಗ ನೀತಿವಂತರು ಯಾರು? ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಬಹಳ ಬಲವುಳ್ಳದ್ದು. ಅಂದ್ರೆ ನೀವು ಪ್ರಾರ್ಥನೆಗೆ ಬಲ ಇರ್ಬೇಕಂದ್ರೆ ನೀವ್ ಏನಾಗಿರ್ಬೇಕು? ನೀತಿವಂತರಾಗಿರ್ಬೇಕು. ಸ್ವಲ್ಪ ಜನ ಗ್ಯಾರಂಟಿ ಇಲ್ಲ ನಾನು ನೀತಿವಂತ. ಆದ್ರೆ ಈಗ ತಾನೇ ನಾವು ವಚನ ಓದಿದ್ವಿ, ನಾವು ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ಆತನು ನಮಗೋಸ್ಕರ ಪಾಪ ಸ್ವರೂಪವಾಗಿ ಮಾಡಲ್ಪಟ್ಟನು. ಇವತ್ತು ಕ್ರಿಸ್ತ ಯೇಸುವಿನಲ್ಲಿ ನಾವೇನಾಗಿದ್ದೇವೆ? ನೀತಿವಂತರಾಗಿ ದೇವರು ನಮ್ಮನ್ನು ನಿರ್ಣಯಿಸಿದ್ದಾನೆ ಪ್ರಿಯರು. ಇದು ಶಿಲುಬೆಯ ಸಂದೇಶವಾಗಿರುವಂತದ್ದಾಗಿದೆ. ನೀವೆಲ್ಲಿದ್ದೀರೋ ಒಂದ್ಸರಿ ಕೈ ಎತ್ಕೊಂಡು ಹೇಳ್ರಿ, ಪೂರ್ಣ ನಂಬಿಕೆಯಿಂದ ಹೇಳ್ರಿ, ಕಣ್ಮುಚ್ಚಿ ಹೇಳ್ರಿ, ದೇವರಿಗೆ ಸ್ತೋತ್ರ ಹೇಳ್ರಿ. ದೇವರೇ, ನನ್ನ ಪಾಪವನ್ನು ನೀನು ಹೊತ್ತುಕೊಂಡು ನನ್ನನ್ನು ನೀತಿವಂತನಾಗಿ ಮಾಡಿದ್ದಿ, ನಿನಗೆ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಇವತ್ತು ನೀವು ಪಾಪಿ ಅಲ್ಲ ಪ್ರಿಯರೇ, ಪಾಪಿ ಆಗಿದ್ರಿ. ಆದ್ರೆ ಕ್ರಿಸ್ತ ಯೇಸುವಿನಲ್ಲಿ ನೀವು ಇವತ್ತು ನೀತಿವಂತರಾಗಿದ್ದೀರಿ. ಅದಕ್ಕೆ ಇದನ್ನು ನಾವು ಹೇಳೋದು ನೂತನ ಸೃಷ್ಟಿಯ ಸತ್ಯಾಂಶಗಳು. ಸತ್ಯ ಇದು. ನೀನು ಹುಳು, ನೀನ್ ಧೂಳು, ನೀನು ಅಯೋಗ್ಯ, ನೀನ್ ಕೆಲ್ಸಕ್ ಬಾರ್ದವನು, ಇದು ಸುಳ್ಳು, ಇದು ಸತ್ಯಾಂಶ ಅಲ್ಲ. ದೇವರ ವಾಕ್ಯ ಏನ್ ಹೇಳ್ತದೆ? ನೀವು ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಏನ್ ತಿಳಿದುಕೊಳ್ಳ್ರಿ? ಸತ್ಯವನ್ನು ತಿಳ್ಕೊಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಇವತ್ತು ಸತ್ಯ ಏನು? ನೀನು ಪಾಪಿ ಅಲ್ಲ, ನೀನು ನೀತಿವಂತನಾಗಿದ್ದಿ. ಆಮೆನ್. ಪಾಪ ಇದ್ರೆ ಹೆಂಗಿರ್ತದೆ ಗೊತ್ತಾ? ಖಂಡನೆ ಇರ್ತದೆ. ಪಾಪ ಇದ್ರೆ ಧೈರ್ಯ ಇರಲ್ಲ, ಪಾಪ ಇದ್ರೆ ಭಯ ಇರ್ತದೆ. ಉದಾಹರಣೆಗೆ ನಾನು ಹೇಳ್ತೇನೆ, ಆದಾಮ ಅವಳು ದೇವರು ಅವರನ್ನು ಸೃಷ್ಟಿ ಮಾಡಿದಾಗ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡ್ದ. ಅವ್ರ ಹಣ್ಣು ತಿನ್ನೋಕಿನ ಮುಂಚೆ ರೈಟ್ ದೇವ್ರು ಬರ್ತಾ ಇದ್ದ ತೋಟದಲ್ಲಿ. ಬಂದಾಗ ಹೆಂಗ್ ಹೋಗ್ತಾ ಇದ್ರು ದೇವ್ರ ಹತ್ರ? ಧೈರ್ಯವಾಗಿ ಹೋಗ್ತಿದ್ರು. ಅಪ್ಪಾ ರೈಟ್ ಅಂತ ಹೋಗ್ತಾ ಇದ್ರು. ಯಾವ ಅಯ್ಯೋ ನನ್ ಕೀಳು ಸ್ವಭಾವ, ಅಯ್ಯೋ ನಾನ್ ಬಟ್ಟೆ ಹಾಕೊಂಡಿಲ್ಲ, ಅಯ್ಯೋ ನನಗೆ ಕೊರತೆ ಇದೆ, ಅಯ್ಯೋ ನಾನ್ ದೇವ್ರ ಮುಂದೆ ಹೆಂಗ್ ಹೋಗೋದು, ಅಯ್ಯೋ ನಾನು ಅಯೋಗ್ಯನು, ಇಂಥ ಒಂದು ಯೋಚನೆಗಳೇ ಅವ್ರಿಗೆ ಇರ್ಲಿಲ್ಲ.
ಆದ್ರೆ ಯಾವಾಗ ಅವ್ರು ಪಾಪ ಮಾಡಿದ್ರು ಅವಾಗ ಮತ್ತೆ ಬರ್ತಾನೆ ದೇವ್ರು. ತೋಟದಲ್ಲಿ ಬಂದಾಗ ಶಬ್ದ ಕೇಳಿದಾಗ ಬಚ್ಚಿಟ್ಕೊಳ್ತಾರೆ. ಹೂವ ದೇವ್ರು ಬರ್ತಾನೆ, ಹೋಗು ಬಚ್ಚಿಟ್ಟು. ಸಿ ಎಲ್ಲ ಕಥೆನೆ ಚೇಂಜ್ ಆಗ್ಬಿಡ್ತು. ಯಾವಾಗ ಪಾಪದ ಪ್ರಜ್ಞೆ, ಪಾಪದ ಅರಿವು ಅವರಲ್ಲಿ ಬಂತು, ಇವಾಗ ಧೈರ್ಯ ಇಲ್ಲ ದೇವ್ರ ಮುಂದೆ ಹೋಗ್ಲಿಕ್ಕೆ. ಯಾಕೆ ಗೊತ್ತಾ? ಆತನು ಪರಿಶುದ್ಧನು, ನಾನು ಪಾಪಿ. ಆತನು ಪರಿಶುದ್ಧನು, ನಾನು ಅಯೋಗ್ಯನು. ಆತನ ಮುಂದೆ ನಾನು ಹೆಂಗೆ ನಿಲ್ಲಲಿ? ಆತನ ಮುಂದೆ ನಾನು ಹೇಗ್ ಹೋಗ್ಲಿ? ನಾನು ಹೋಗಕ್ಕಾಗಲ್ಲ. ದೇವರಿಂದ ದೂರ ಇರ್ತೇನೆ, ಬಚ್ಚಿಟ್ಟುಕೊಳ್ತೇನೆ. ಅಷ್ಟುವರೆಗೆ ಆದಾಮ ಅವಳಿಗೆ ಭಯ ಅನ್ನೋದೇ ಗೊತ್ತಿರ್ಲಿಲ್ಲ. ದೇವ್ರು ಕೇಳ್ತಾನೆ, ಆದಮ್ಮ ಎಲ್ಲಿದಿ? ದೇವ್ರೇ ನಾನಿಲ್ಲಿ ಬಚ್ಚಿಟ್ಟುಕೊಂಡಿದ್ದೀನಿ, ಭಯ ಪಟ್ಟೆ. ಅಂದ್ರೆ ಅಷ್ಟುವರೆಗೆ ಅವ್ರಿಗೆ ಭಯ. ಪಾಪದ ಪ್ರಜ್ಞೆ ಇದ್ರೆ ದೇವ್ರ ಮುಂದೆ ಹೋಗ್ಲಿಕ್ಕೆ ಭಯ ಇರ್ತದೆ, ಧೈರ್ಯ ಇರಲ್ಲ. ಖಂಡನೆಯ ಸ್ವಭಾವ ಇರುವಂತದ್ದಾಗಿ. ಆದ್ರೆ ದೇವರಿಗೆ ಸ್ತೋತ್ರ. ಈಗ ಯೇಸು ಸ್ವಾಮಿ ನೋಡ್ರಿ, ಯೇಸು ಸ್ವಾಮಿ ಪಾಪ ಮಾಡಿದ್ನ ತನ್ನ ಜೀವಿತದಲ್ಲಿ ಮಾಡ್ಲಿಲ್ಲ. ಬರೀ ಪಾಪದ ಶಿಕ್ಷೆ ಹೊತ್ಕೊಂಡಾಗ್ಲಿ ಆತನ ಪಾಪ ಮಾಡಿರ್ಲಿಲ್ಲ. ಇವಾಗ ಆದಾಮನಿಗೆ ಶೋಧನೆ ಬಂತು, ಯೇಸು ಸ್ವಾಮಿ ಕೂಡ ಶೋಧನೆ ಬಂತು. ಯಾಕಂದ್ರೆ ಆದಾಮನ ಸ್ವರೂಪದಲ್ಲಿ ಬಂದ, ರೈಟ್? ಆದ್ರೆ ಯೇಸು ಸ್ವಾಮಿಗೆ ಎಲ್ಲಾ ಶೋಧನೆ ಎದುರಿಸಿದ್ರು ಕೂಡ ಆತನು ಶೋಧನೆ ಒಳಗಡೆ ಬೀಳಲಿಲ್ಲ, ಪಾಪವನ್ನ ಆತನು ಮಾಡಲಿಲ್ಲ, ರೈಟ್? ಸೊ ಅದೇ ವ್ಯತ್ಯಾಸ. ಆದಾಮನಿಗೆ ಶೋಧನೆ ಬಂತು, ಆದ್ರೆ ಶೋಧನೆಯಲ್ಲಿ ಬಿದ್ದ. ಯೇಸು ಸ್ವಾಮಿಗೆ ಶೋಧನೆ ಬಂತು, ಆದ್ರೆ ಶೋಧನೆಗೆ ಒಳಗಾಗ್ಲಿಲ್ಲ, ಅದನ್ನು ಜಯಿಸಿದ. ಅದಕ್ಕಾಗಿ ಆದಾಮನ ಶೋಧನೆ ಬಿದ್ದ ಕಾರಣದಿಂದ ಆತನ ಆತ್ಮಿಕವಾಗಿ ಸತ್ತ. ಯೇಸು ಸ್ವಾಮಿ ಶೋಧನೆಯಲ್ಲಿ ಬೀಳಲಿಲ್ಲ. ಮತ್ತು ಆದಾಮನ ಶೋಧನೆಯಲ್ಲಿ ಬಿದ್ದ ಕಾರಣದಿಂದ ಸೈತಾನ ಅವನ ಮೇಲೆ ಹತೋಟಿ ತೆಗೆದುಕೊಂಡ. ಆದ್ರೆ ಯೇಸು ಸ್ವಾಮಿಯನ್ನು ಸೈತಾನನ್ನು ಶೋಧಿಸಿದ್ರು ಕೂಡ ಆತನು ಶೋಧನೆಗೆ ಒಳಗಾಗಲಿಲ್ಲ. ಈ ಸೈತಾನನು ಯೇಸು ಸ್ವಾಮಿಯ ಮೇಲೆ ಅಧಿಕಾರ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಅಂದ್ರೆ ಇಲ್ಲಿ ಪರ್ಫೆಕ್ಟ್ ಜೀಸಸ್. ಈಗ ಪಾಪನೇ ಮಾಡಿಲ್ಲ ಅಂತಂದ್ರೆ ಅಂತವನು ದೇವ್ರ ಮುಂದೆ ಹೆಂಗ್ ಹೋಗ್ತಾನೆ? ಧೈರ್ಯವಾಗಿ ಹೋಗ್ತಾನೆ, ಭಯ ಪಟ್ಕೊಂಡು ಹೋಗಲ್ಲ. ನಾನು ಪ್ರಾರ್ಥನೆ ಕೇಳ್ತಾನ ಇಲ್ಲ ಅನ್ನುವಂತ ಸಂದೇಹ ಅವನಿಗಿರಲ್ಲ. ಅವನಿಗೆ ದೇವ್ರು ನೀತಿವಂತನು, ನಾನ್ ನೀತಿವಂತನು, ನನ್ನಲ್ಲಿ ಪಾಪ ಇಲ್ಲ, ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ರ ಉತ್ತರವನ್ನು ಕೊಡ್ತಾನೆ ಅನ್ನುವಂತ ಭರವಸೆ, ಧೈರ್ಯ ಅವನಿಗಿರುವಂತದ್ದಾಗಿದೆ. ಬಚ್ಚಿಟ್ಕೊಳ್ಳಲ್ಲ ದೇವ್ರ ಸನ್ನಿಧಾನದಿಂದ, ಧೈರ್ಯವಾಗಿ ಹೋಗ್ತಾನೆ. ಇವಾಗ ಯೇಸು ಸ್ವಾಮಿ ನೋಡ್ರಿ, ಪ್ರಾರ್ಥನೆ ಮಾಡುವಾಗ ಹೇಗ್ ಮಾಡ್ದ? ಇವಾಗ ಲಾಜರನ ಸಮಾಧಿ ಮುಂದೆ ಇದ್ದ. ಎಂತ ಸಾಧಾರಣ ಅಲ್ಲ ಅದು. ಎಷ್ಟು ದಿನ ಆಗಿತ್ತು ಲಾಜರನ್ ಸತ್ತು? 4 ದಿನ ಆಗಿತ್ತು ಸಮಾಧಿಯಲ್ಲಿತ್ತು, ರೈಟ್? ಯೇಸು ಸ್ವಾಮಿ ಸಹೋದರಿಗೆ ಹೇಳ್ತಾರೆ, ಕಲ್ಲನ್ನು ತೆಗಿರಿ. ಅವಳು ಏನ್ ಹೇಳ್ತಾಳೆ? ವಾಸನೆ ದೇವ್ರೆ ಆಗಲ್ಲ, ಬೇಡ, ರೈಟ್? ಅಂದ್ರೆ ಹದಗೆಟ್ಟೋಗಿತ್ತು ಪರಿಸ್ಥಿತಿ. ಆದ್ರೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ ನೀವು ಗಮನಿಸೋದ್ ನೋಡೋದಾದ್ರೆ, ಯೇಸು ಸ್ವಾಮಿ ಅಲ್ಲಿ ಎಲ್ಲಿ ಏನಂತಾರ ಭಿಕ್ಷೆ ಬೇಡೋರ್ ತರ ಪ್ರಾರ್ಥನೆ ಮಾಡ್ಲಿಲ್ಲ. ಬಹಳ ಜನ ಕ್ರೈಸ್ತರು ಪ್ರಾರ್ಥನೆ ಮಾಡೋದೇ ಗೊತ್ತಿಲ್ಲ. ಅಲ್ಲಿ ಯೇಸು ಸ್ವಾಮಿ 10 ಪ್ರಾರ್ಥನೆ ಮಾಡಲಿಲ್ಲ. ಅಲ್ಲಿದೆ ಯೇಸು ಸ್ವಾಮಿ 10 ಎಂಬುದಾಗಿ. ಯಾತಕ್ಕಾಗಿ ಅಂತ ಗೊತ್ತಾ? ತಂದೆ ಆತನ ಅಯೋಗ್ಯನು ಅಥವಾ ತಂದೆ ಪ್ರಾರ್ಥನೆ ಕೇಳಲ್ಲ, ಆ ದುಃಖದ ಲಾಜರನ್ ಸತ್ತನ್ನು ಬಹಳ ಜನ ಅನ್ಕೊಳ್ತಾರೆ, ಲಾಜರನ್ ಸತ್ತ, ಆ ದುಃಖದಲ್ಲಿ ಯೇಸು ಸ್ವಾಮಿ ಅತ್ತ ಅಂತ. ಅದಕ್ಕೆಲ್ಲ ಹತ್ತಿದ್ ಯೇಸು ಸ್ವಾಮಿ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಬೆತನಿಗೆ ಬರುವ ಮುಂಚೆಯೇ ಲಾಜರನಿಗೆ ಏನಾಯ್ತು, ಅವನ್ ಎಬ್ಬಿಸ್ತೀನಿ ಅಂತ ಕೂಡ ಶಿಷ್ಯರಿಗೆ ಆಗ್ಲೇ ಹೇಳಿದ್ದ ಇಲ್ವಾ? ಆ ಕತೆ ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಶಿಷ್ಯರಿಗೆ ಹೇಳ್ತಾನೆ, ಲಾಜರನು ಮಲ್ಕೊಂಡಿದ್ದಾನೆ, ನಾವು ಹೋಗಿ ಎಬ್ಸಾನ ಅಂತ ಹೇಳ್ತಾನೆ. ಅವ್ರು ಹೇಳ್ತಾರೆ, ಸ್ವಾಮಿ ಮಲ್ಗಿದ್ರೆ ಅವ್ನು ಎದ್ದೇಳ್ತಾನೆ ಬಿಡು, ನಾವೇನು ಹೋಗಿ ಎಬ್ಸೋದು. ಆದ್ರೆ ಯೇಸು ಸ್ವಾಮಿ ನಾವು ಸಾಧಾರಣವಾದ ಮಲಗುವುದ್ರ ಬಗ್ಗೆ ಮಾತಾಡಿಲ್ಲ, ಅವನು ಸತ್ತಿದ್ದಾನೆ ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಗೊತ್ತಿತ್ತು ಅವನ್ ರೋಗದಲ್ಲಿದ್ದಾನೆ. ಬೇಕಂತ ಲೇಟ್ ಹೋದ್ರೆ ಯೇಸು ಸ್ವಾಮಿ ಗೊತ್ತಿತ್ತು ಯೇಸು ಸ್ವಾಮಿ ಏನ್ ಮಾಡ್ತಾನ ಅಂತ, ಎಬ್ಬಿಸ್ತಾನೆ ಅಂತ. ಸೊ ಅಲ್ಲಿ ಹೋಗಿ ಅದು ಗೋಳಾಟದ ಕಣ್ಣೀರಲ್ಲ, ಅಯ್ಯೋ ನನ್ನ ಸ್ನೇಹಿತ, ಅಯ್ಯೋ ನನ್ ಪ್ರಿಯನು, ಅಯ್ಯೋ ಲಾಜರನು ಸತ್ತ ಅಂತ ಅಳು ಅಲ್ಲ ಅದು. ಅಲ್ಲಿ ಯೇಸು ಸ್ವಾಮಿಗೆ ಯಾಕೆ ಗೊತ್ತಾ ಹತ್ತಿದ್ದು, ಇವ್ರು ಇನ್ನೂ ನನ್ನ ನಂಬ್ತಾ ಇಲ್ಲಲ್ಲಪ್ಪ, ಜನರ ಅಪನಂಬಿಕೆಯನ್ನು ನೋಡಿ ಹತ್ತಿದ್ದಾತ. ಜನರ ಅಪನಂಬಿಕೆಯನ್ನು ನೋಡಿ ಹತ್ತಿದ್ದ. ಆ ಭಾಗವನ್ನು ನಾವು ನೋಡೋಣ ಪ್ರಿಯರೇ. ಯೋಹಾನನ ಸುವಾರ್ತೆ
11ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 35ನೇ ವಚನ. ಅದೆಲ್ಲದಕ್ಕಿಂತ ಚಿಕ್ಕ ವಚನವಾಗಿದೆ. ಯೇಸು ಕಣ್ಣೀರು ಬಿಟ್ಟನು. ಯಾಕೆ ಬಿಟ್ಟನು? ಸ್ವಲ್ಪ ಸಂದರ್ಭವನ್ನು ನೀವು ನೋಡ್ರಿ, ಅಲ್ಲಿ ಏನ್ ಹೇಳುವಂತದಾಗಿದೆ. 32ನೇ ವಚನದಿಂದ, ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನಿಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ಅಂದ್ರೆ ಯೇಸ್ವಾಮಿಗೆ ಹೇಳ್ದೆ, ನೀನ್ ಇರ್ಬೇಕಿತ್ತಪ್ಪ, ಒಂದ್ ವೇಳೆ ಇದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿ, ಸತ್ಬಿಟ್ಟನೆ, ನಿನಗೆ ಏನ್ ಮಾಡಕ್ ಆಗಲ್ಲ ಅಂತ ಅರ್ಥ. ನೀನ್ ಲೇಟ್ ಆಗಿ ಬಂದಿ ಸ್ವಾಮಿ ಅಂತ ಹೇಳ್ತಾ ಇದ್ದಾಳೆ. ಅವಾಗ ನೋಡ್ರಿ ಯೇಸ್ವಾಮಿ ಹೇಳ್ತಾನೆ, ಆಕೆ ಗೋಳಾಡುವುದನ್ನು ಆಕೆಯ ಸಂಗಡ ಬಂದು ಗೋಳಾಡುವುದಕ್ಕೂ ಆಕೆಯ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ರೈಟ್? ಇಲ್ಲಿ ಯೇಸ್ವಾಮಿ ಉದ್ದೇಶ ಏನು? ಅವನು ಎಲ್ಲಿಟ್ಟಿದ್ದೀರಿ ಅಂದ್ರೆ ಅರ್ಥ ಏನು? ನಾವು ಲಾಸ್ಟ್ ಅಲ್ಲಿ ಯಾರನ್ನ ಸಮಾಧಿ ಇಡುವಾಗ ಇನ್ನು ಯಾರ್ಯಾರು ನೋಡಿಲ್ಲ ನೋಡ್ರಿ, ಎಲ್ಲಾರು ಬಂದು ಗುಳ ಆಡ್ಕೊಡ ಆ ರೀತಿಯಲ್ಲ ಅನ್ಕೊಂಡ್ರ? ಆ ರೀತಿಯಲ್ಲ. ಯೇಸ್ವಾಮಿ ಉದ್ದೇಶ ಬೇರೆ ಎಂದು ಕೇಳಿದನು. ಅವರು ಸ್ವಾಮಿ ಬಂದು ನೋಡು ಅಂದರು. ಯೇಸು ಕಣ್ಣೀರು ಬಿಟ್ಟನು. ಯಹೂದ್ಯರು ನೋಡಿ, ಆಹಾ, ಈತನು ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನು ಅಂದುಕೊಂಡರು. ಅವರಲ್ಲಿ ಕೆಲವರು, ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ, ಆ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೆ ಇದ್ದನೇ ಅಂದರು. ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ, ಅವ್ರ ಹೇಳಿದ ಮಾತಿಗೆ ನೋಡ್ರಿ, ಯೇಸು ತಿರುಗಿ ನೊಂದುಕೊಳ್ಳುತ್ತಾ. ರೈಟ್? ಆಮೇಲೆ ಇರ್ತದೆ, ಸಮಾಧಿಯ ಬಳಿಗೆ ಬಂದನು. ಅದು ಗವಿಯಾಗಿತ್ತು, ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತ್ತು. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ರೈಟ್? ಅಂದ್ರೆ ಅಲ್ಲಿ ಅಪನಂಬಿಕೆ. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ರೈಟ್? ಅಲ್ಲಿ ಮುಂದೆ, ಆಗ ಕಲ್ಲನ್ನು ತೆಗೆದು ಹಾಕಿದರು ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ ಪ್ರಾರ್ಥನೆ ಮಾಡಿ, ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ವಾವ್! ಯೇಸು ಪ್ರಾರ್ಥನೆ ಮಾಡಂತ ವಿಧಾನ ನೋಡ್ರಿ. ಅಪ್ಪ ಅಪ್ಪ ಅಪ್ಪ, ಓ ನನ್ ಪ್ರಾರ್ಥನೆ ಕೇಳಪ್ಪ, ಓ ಕೇಳಪ್ಪ. ಬಹಳ ಜನ ಕ್ರೈಸ್ತರು ಕಣ್ಣೀರು ಪ್ರಾರ್ಥನೆಗೆ ಬಹಳ ಇಂಪಾರ್ಟೆಂಟ್ ಕೊಟ್ಟೆ. ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದೆ, ನಾನೊಂದು ಕಪಾಳ ಹೊಡಿತೀನಿ ಬನ್ರಿ, ಕಣ್ಣೀರು ಬರ್ತದೆ. ಕಣ್ಣೀರೆಲ್ಲ ಇಂಪಾರ್ಟೆಂಟ್. ರೈಟ್? ಇಲ್ಲಿ ಯೇಸ್ವಾಮಿಗೆ ಕಣ್ಣೀರ್ ಪ್ರಾರ್ಥನೆ ಅಲ್ಲ, ಆತನ್ ಮಾಡಿದಂತ ಪ್ರಾರ್ಥನೆ ನೋಡಿ, ನೀನ್ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಿ, ನಿನ್ನನ್ನು ಕೊಂಡಾಡುತ್ತೇನೆ, ಮೊದ್ಲೇ ಕೊಂಡಾಡುತ್ತೇನೆ ಅಂತ. ಆಮೇಲೆ ಹೇಳ್ತಾನೆ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ. ವಾವ್! ಒಂದ್ಸರಿ 2 ಸರಿ ಅಲ್ಲ, ತಂದೆ ಸ್ತೋತ್ರ, ನೀನು ಯಾವಾಗ್ಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ. ಎಷ್ಟು ಧೈರ್ಯ ನೋಡ್ರಿ. ಎಂದು ನನಗೆ ಗೊತ್ತೇ ಇದೆ ಅಂದನು. ನಾವು ಪ್ರಾರ್ಥನೆಗೆ ಉತ್ತರ ಸಿಗ್ಬೇಕಂದ್ರೆ ನಾನು ಪ್ರಾರ್ಥನೆ ಮಾಡ್ಬೇಕು. ಆ ಧೈರ್ಯ ಇರ್ಬೇಕು, ಆ ಭರವಸೆ ಇರ್ಬೇಕು, ಆ ವಿಶ್ವಾಸ ಇರ್ಬೇಕು. ಅದ್ ಯಾವಾಗ ಬರ್ತದೆ? ನಾನು ಕೆಲ್ಸಕ್ ಬಾರ್ದವನು ಅಂದ್ರೆ ಬರಲ್ಲ. ನಾನು ನೀತಿವಂತನು, ದೇವರ ಮುಂದೆ ಧೈರ್ಯವಾಗಿ ನಿಲ್ಲುವಂತ ಅಧಿಕಾರ ದೇವರೇ ನನಗೆ ಕೊಟ್ಟಿದ್ದಾನೆ. ಮುಂದೆ ನಾನು ನೋಡೋಣ. ರೈಟ್? ಇದು ನಮ್ಮ ಸಂಪಾದನೆಯಿಂದ ನಾವು ನೀತಿವಂತರಾಗದಲ್ಲ, ನಮ್ಮ ಒಳ್ಳೆ ಕ್ರಿಯೆಯಿಂದ ನೀತಿವಂತರಾದದ್ದಲ್ಲ. ಕ್ರಿಸ್ತನು ನಮಗೋಸ್ಕರ ಮಾಡಿದುದರಿಂದ ನಾವು ನೀತಿವಂತರಾಗಿದ್ದೇವೆ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳುಹಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದೆನು ಎಂದು ಹೇಳಿದನು. ರೈಟ್? ಆಮೇಲೆ ನೋಡ್ರಿ, ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಇಲ್ಲಿ ತಂದೆ ಹತ್ರ ಬೇಡ್ಲಿಲ್ಲ, ನೀನ್ ಎಬ್ಸಪ್ಪ ಲಾಜರ್ನ ಎಬ್ಸಪ್ಪ ಅಂತ ಪ್ರಾರ್ಥನೆ ಮಾಡಿಲ್ಲ. ಸ್ತೋತ್ರ ಸ್ವಾಮಿ, ನೀನ್ ಯಾವಾಗ್ಲೂ ನನ್ನ ಪ್ರಾರ್ಥನೆ ಕೇಳ್ತಿ, ಇವತ್ತು ಕೂಡ ನೀನು ಕೇಳ್ತಿ, ಸ್ತೋತ್ರ ಅಂತ ಹೇಳಿ ಟಕ ಅಂತ ಈ ಕಡೆ ತಿರುಗಿ ಲಾಜರನೇ ಎದ್ದು ಬಾ ಅಂತ ಅಲ್ಲಿ ಲಾಜರನಿಗೆ ಹೇಳ್ತಾ ಇದ್ದಾನೆ. ಇದು ಕೇಳೋ ಪ್ರಾರ್ಥನೆ ಅಲ್ಲ, ಹೇಳೋ ಪ್ರಾರ್ಥನೆ. ಇದೆಂತ ಪ್ರಾರ್ಥನೆ? ಕೇಳೋ ಪ್ರಾರ್ಥನೆ ಅಲ್ಲ, ಬೇಡೋ ಪ್ರಾರ್ಥನೆ ಅಲ್ಲ, ಹೇಳೋ ಪ್ರಾರ್ಥನೆ. ಬಹಳ ಜನಗೆ ಬರೀ ಬೇಡೋ ಪ್ರಾರ್ಥನೆ, ಬಹಳ ಜನಗೆ ಬರೀ ಅಳೋ ಪ್ರಾರ್ಥನೆ.
ಸಮಸ್ಯೆ ಬಂದ್ರೆ ಬರೀ ಅಳೋದು. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ಅದು ಹಳೆ ಒಡಂಬಡಿಕೆ ವಚನ. ಅದು ಹೊಸ ಒಡಂಬಡಿಕೆ ವಚನ ಏನಂದ್ರೆ ನಿನ್ನ ಬೆಟ್ಟಕ್ಕೆ ಹೇಳು, ಕಿತ್ತುಕೊಂಡು ಹೋಗು ಎಂಬುದಾಗಿ. ಇಲ್ಲಿ ಯೇಸುಸ್ವಾಮಿ ಲಾಜರನಿಗೆ ಹೇಳಿದನು. ಏನಂತ ಹೇಳ್ದ? ಆ ಶಬ್ದದಿಂದ ಲಾಜರನೇ ಹೊರಗಡೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಮುಂದೆ ನಾವು ನೋಡೋಣ ಪ್ರಾರ್ಥನೆ ಹೆಂಗೆ ಮಾಡಬೇಕು ಎಂಬುದಾಗಿ. ಕೇಳೋದಲ್ಲ, ಅಳೋದಲ್ಲ, ಹೇಳೋ ಪ್ರಾರ್ಥನೆ. ರೈಟ್? ಕೇಳಬಾರ್ದು ಅಂತ ನಾನು ಹೇಳಲ್ಲ. ಎಲ್ಲಿ ಕೇಳ್ಬೇಕು ಅಲ್ಲಿ ಕೇಳ್ಬೇಕು, ಆದ್ರೆ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ಬೇಕು. ಬಹಳ ಜನ ಪ್ರಾರ್ಥನೆ ಹೆಂಗಂದ್ರೆ, ತಾವು ದೇವರಿಗೆ ತಾವು ಎದುರಿಸ್ತಾ ಇರುವಂತ ಬೆಟ್ಟ ಎಷ್ಟು ದೊಡ್ಡದಂತೆ. ಸ್ವಾಮಿ ಈ ಬೆಟ್ಟ ಸ್ವಾಮಿ 300 ಅಡಿ ಸ್ವಾಮಿ, ಈ ಬೆಟ್ಟ ಸ್ವಾಮಿ 3000 ಅಡಿ ಸ್ವಾಮಿ ಅಂತ ಹೇಳ್ತಾರೆ. ಆದ್ರೆ ಇದು ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದು ಅದಲ್ಲ. ನಿನ್ನ ಬೆಟ್ಟಕ್ಕೆ ಹೇಳು ನಿನ್ನ ದೇವರು ಎಷ್ಟು ದೊಡ್ಡವನೆಂಬುದಾಗಿ. ವಿಶ್ವಾಸದ ಮನುಷ್ಯನು, ನಂಬಿಕೆಯ ಮನುಷ್ಯನು ತನ್ನ ದೇವರಿಗೆ ತನ್ನ ಬೆಟ್ಟ ಎಷ್ಟು ದೊಡ್ಡದು ಎಂಬುದಾಗಿ ಹೇಳುವುದಿಲ್ಲ, ಆದ್ರೆ ಆ ಬೆಟ್ಟಕ್ಕೆ ತನ್ನ ದೇವರು ಎಷ್ಟು ದೊಡ್ಡವನೆಂಬುದಾಗಿ ಆತನು ಹೇಳುವಾತನಾಗಿದ್ದ. ಆಮೇನ್. ಯಾರಿಗೋ ಪ್ರಕಟಣೆ ಆಯ್ತು, ಅದಕ್ಕೆ ಆಮೇನ್ ಬಂತು. ಹಲ್ಲೆಲೂಯಾ. ನಾವ್ ಇದನ್ನು ತಿಳ್ಕೊಂಡ್ರೆ ನಾವು ಕೂಡ ಸತ್ತವ್ರನ್ನ ಎಬ್ಬಿಸ್ತೀವ್ರಿ. ಇದನ್ನ ತಿಳ್ಕೊಂಡ್ರೆ, ಅದಕ್ಕೆ ನೀತಿವಂತನು ನಾನು ಕ್ರಿಸ್ತ ಯೇಸುವಿನಲ್ಲಿ ಅಂತ ನಮ್ಗೆ ಯಾವಾಗ ಅರಿವು ಬರ್ತದಲ್ಲ, ನಾವು ಅವಾಗ ನಮ್ಮ ಪ್ರಾರ್ಥನೆ ಜೀವನ ಶೈಲಿಯ ಬದಲಾವಣೆ ಆಗುವಂತದಾಗಿ. ಬನ್ರಿ ನನ್ ಸಂಗಡ ಈಗ ಒಂದ್ಸರಿ ಹೇಳ್ರಿ, ನಾನು ಕ್ರಿಸ್ತ ಯೇಸುವಿನಲ್ಲಿ ದೇವರಿಗೆ ಸಮರ್ಪಕವಾಗಿರುವ ನೀತಿ ಸ್ವರೂಪಿಯಾಗಿದ್ದೇನೆ. ನಾನು ಪಾಪಿ ಅಲ್ಲ, ಪಾಪಿ ಆಗಿದ್ದೆ, ಆದರೆ ಈಗ ಕ್ರಿಸ್ತ ಯೇಸುವಿನಲ್ಲಿ ನೀತಿ ಸ್ವರೂಪಿಯಾಗಿದ್ದೇನೆ. ನಿಮ್ಮ ಮೇಲೆ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ಮುಂದೆ ಪ್ರಾರ್ಥನೆಗೆ ಹೋದಾಗ ಪಾಪದ ಹೊಲಸು ವಾಸನೆ ನಿಮ್ಮ ಮೇಲೆ ಬರ್ತಾ ಇಲ್ಲ, ಆದ್ರೆ ಕ್ರಿಸ್ತನ ನೀತಿಯ ಪರಿಮಳ ನಿಮ್ಮ ಮೇಲಿರುವಂತದಾಗಿದೆ. ನಿಮ್ಮ ಮೇಲೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಮುಂದೆ ಬರ್ತೇನೆ ಅಂತ ನೀವು ಹೇಳುವಾಗ ಪಾಪದ ದುರ್ವಾಸನೆ ನಿಮ್ಮ ಮೇಲೆ ಇಲ್ಲ, ಆದ್ರೆ ಕ್ರಿಸ್ತ ಯೇಸುವಿನ ಪರಿಮಳ ನಿಮ್ಮ ಮೇಲೆ ಇರುವ. ನೀವು ಪ್ರಾರ್ಥಿಸುವಾಗ ಈ ಅರಿವಿನಿಂದ ಹೋಗಬೇಕು. ಥ್ಯಾಂಕ್ ಯು ಜೀಸಸ್. ತಂದೆಯಾದ ದೇವರೇ ನಿನ್ ಸ್ತೋತ್ರ, ನನ್ನ ಪಾಪ ನೀನು ಒತ್ತುಕೊಂಡಿ ನಿನ್ನ ಸ್ಥಾನವನ್ನು ನನಗೆ ಕೊಟ್ಟಿ ನನ್ನ ನೀತಿ ಸ್ವರೂಪಿಯಾಗಿ ಮಾಡಿದಿ. ಸ್ತೋತ್ರ ತಂದೆಯಾದ ದೇವರೇ. ಹಲ್ಲೆಲೂಯಾ. ಆಮೆನ್. ಈ ಸತ್ಯ ತಿಳ್ಕೊಳ್ರಿ ಪ್ರಿಯರೇ, ಯಾಕಂದ್ರೆ ನೀತಿ ಅನ್ನುವಂತ ವರದಿಂದ ನೀವು ದೇವರ ಮುಂದೆ ಧೈರ್ಯವಾಗಿ ನಿಂತುಕೊಳ್ಳಬಹುದು. ಆ ತಪ್ಪಿ ಹೋದ ಮಗನು ಹೊಲ್ಸು ವಾಸನೆ, ಹಂದಿ ವಾಸನೆ ಇತ್ತು, ಆದ್ರೆ ಅವನ್ ಯಾವಾಗ ಪಶ್ಚಾತ್ತಾಪ ಪಟ್ಟು ತಂದೆ ಮನೆ ಕಡೆ ತಿರ್ಕೊಂಡು ಬಂದು, ತಂದೆ ರಕ್ಷಣೆ ಅಂದ್ರೆ ನಮ್ ತಂದೆ ಯಾವ ರೀತಿಯಲ್ಲಿ ಅಂಗೀಕರಿಸ್ತಾನಂದ್ರೆ ಆ ಕಥೆಯಲ್ಲಿ ತೋರಿ ಬರ್ತದೆ. ದೂರದಿಂದ ಮಗನ್ಗೋಸ್ಕರ ಎದುರು ನೋಡ್ತಾ ಇದ್ದ, ನನ್ ಮಗ ಬರ್ತಾನೇನೋ, ಇವತ್ತು ಬರ್ತಾನೇನೋ, ನಾಳೆ ಬರ್ತಾನೇನೋ. ಇವತ್ತು ಕೂಡ ದೇವರು ಪಾಪಿಗಳಿಗಾಗಿ ಎದುರು ನೋಡ್ತಾ ಇದ್ದ. ಒಬ್ಬರು ನಶಿಸಿ ಹೋಗಬೇಕೆಂಬುದಾಗಿ ಆತನ ಮನಸ್ಸಿನಲ್ಲಿ ಇಲ್ಲ ಪ್ರಿಯರೇ. ಪ್ರತಿಯೊಬ್ಬರು ರಕ್ಷಣೆಗೆ ಬರಬೇಕನ್ನುವುದು ಆತನ ಉದ್ದೇಶವಾಗಿದೆ. ನಮ್ಮ ಹಳ್ಳಿ, ನಮ್ಮ ತಾಲೂಕು, ನಮ್ಮ ಜಿಲ್ಲೆಗಳಲ್ಲಿ ಯಾರ್ಯಾರು ನಾಶನ ಮಾರ್ಗದಲ್ಲಿದ್ದಾರೋ, ದೇವರಿಂದ ದೂರ ಹೋದ ಜನರಿದ್ದಾರೋ, ಅವ್ರು ಬರ್ತಾರೆ 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 ಅಂತ ತಂದೆ ಎದುರು ನೋಡ್ತಾ ಇದ್ದಾನೆ ಅವರಿಗಾಗಿ. ಅವನು ಯಾವಾಗ ಅವನ ಅರಿವು ಬಂತು,
ಅರೇ ನಾನು ಪಾಪಿ, ಅರೇ ನಾನು ತಂದೆ ಮನೆಯಿಂದ ದೂರ ಹೋಗಿದ್ದೇನೆ, ನಾನು ಅಯೋಗ್ಯನ್. ಸ್ಟಾರ್ಟಿಂಗ್ ಅಲ್ಲಿ ಕೂತ್ಕೊಂಡಾಗ ಅವ್ನು ಹೇಳಿದ್ದು, ಹೌದು ನಾನು ಅಯೋಗ್ಯನು, ಮಗನೆನಿಸಿಕೊಳ್ಳುವಂತ ಯೋಗ್ಯತೆ ನನಗಿಲ್ಲ, ನಾನು ತಂದೆ ಹತ್ರ ಹೋಗ್ತೇನೆ ಮಗನಾಗಿ ಅಲ್ಲ, ಆದ್ರೆ ಒಂದು ಆಳಾಗಿ ಸೇವಕನಾಗಿ ಹೋಗ್ತೇನೆ ಅನ್ಕೊಂಡೇ ಹೋದವನು. ರೈಟ್? ಅನೇಕ ಸರಿ ನಮ್ ಸ್ವಭಾವ ಹಂಗೆ ಇರ್ತದೆ. ನಾನು ನಾನು ಕೆಲ್ಸಕ್ಕೆ ಬಾರ್ದವನು, ನಾನು ಇದು. ಎಸ್, ಆದ್ರೆ ಪಶ್ಚಾತ್ತಾಪ ಪಟ್ಟು ಅವನು ಹೋದಾಗ ತಂದೆ ದೂರದಿಂದ ಆತನನ್ನು ನೋಡಿದ. ನೋಡಿ ನೆಕ್ಸ್ಟ್ ಬೈಬಲ್ ಏನ್ ಹೇಳ್ತದೆ ಗೊತ್ತಾ? ಆತನನ್ನು ನೋಡಿ ಆತನ ಕಡೆ ಓಡಿ ಹೋದ. ಇವನ್ ನಡ್ಕೊಂಡು ಬರ್ತಿದ್ದ, ಆದ್ರೆ ತಂದೆ ಓಡಿ ಹೋದ. ಇವನು ನಿಧಾನಕ್ಕೆ ಕಾಲು ಹೆಜ್ಜೆ ಜೋರಾಗಿ ಬರ್ತಾ ಇಲ್ಲ. ಏನಂತಾರೋ ಏನೋ, ಏನ್ ಮಾಡ್ತಾರೋ ಏನೋ, ನನ್ನ ಅಯೋಗ್ಯನು, ಅರೇ ನಾನು ಇಷ್ಟು ಕೆಟ್ಟ ಕೆಲಸ ಮಾಡಿದ್ದೇನೆ, ನಾನು ತಂದೆ ಮನಸ್ಸನ್ನು ವಹಿಸಿದ್ದೇನೆ, ನಾನು ದೂರ ಹೋಗ್ಬಿಟ್ಟಿದ್ದೇನೆ, ಎಲ್ಲ ಹಾಳು ಮಾಡಿದ್ದೇನೆ, ಅಯ್ಯೋ ಇವಾಗ ಹೆಂಗಿರ್ತದೋ ಏನೋ ಒಂಥರ ಮುಜುಗರದಿಂದ ಅವನು ಹಿಂಗೆ ಬರ್ತಾ ಇದ್ದಾನೆ. ಆದ್ರೆ ತಂದೆ ಅವನನ್ನು ನೋಡಿ ನಡ್ಕೊಂಡು ಹೋಗ್ಲಿಲ್ಲ, ಓಡೋದಂತ ತಂದೆ. ಓಡೋಗಿ ಏನ್ ಮಾಡ್ದ? ಆತನು ಅಪ್ಪಿಕೊಂಡ ಪ್ರಿಯರೇ, ಆತನು ಅಪ್ಪಿಕೊಂಡ. ಆಮೆನ್. ಸೊ ತಂದೆಯ ಹೃದಯ ನಮ್ಮನ್ನು ನೋಡುವಂತ ಹೃದಯ. ಆ ಭಾಗವನ್ನು ಓದೋಣ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ. ಇದು ನಮ್ಗೆ ಅರ್ಥ ಆದ್ರೆ ತಂದೆ ನಮ್ಮನ್ನು ಹೇಗೆ ನೋಡ್ತಾನೆ ಅಂತ ನಮಗೆ ಅರಿವು ಬರಬೇಕು ಪ್ರಿಯ. ಲೂಕ 15ನೇ ಅಧ್ಯಾಯ ಓಕೆ 20 ಓಕೆ 20ನೇ ವಚನ. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ವಾವ್. ತಂದೆ ಬಗ್ಗೆ ನಿಮಗೆ ಈ ಪಿಕ್ಚರ್ ಇರಬೇಕು. ಈ ತಂದೆ ಯಾರಿಲ್ಲಿ ಬೈಬಲ್ ನಲ್ಲಿ? ದೇವರು, ಪರಲೋಕದ ತಂದೆಯ ಚಿತ್ರ ಯೇಸು ಸ್ವಾಮಿ ಚಿತ್ರ ಬಿಡಿಸಿ ತೋರಿಸ್ತಾ ಇದ್ದಾನೆ. ತಂದೆಯ ಹೃದಯ ಏನು, ತಂದೆಯ ಮನಸ್ಸೇನು, ತಂದೆ ನಮ್ಮನ್ನು ಹೇಗೆ ನೋಡ್ತಾನೆ ಎಂಬುದಾಗಿ. ಅವನಿನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು, ಅಂದ್ರೆ ನಮ್ಮ ತಂದೆ ನಮ್ಮನ್ನು ಕಾಣುವಂತ ತಂದೆ, ನಮ್ಮ ಮೇಲೆ ಕನಿಕರ ಪಡುವಂತ ತಂದೆ, ನಮ್ಮನ್ನು ನೋಡಿ ಓಡಿ ಬರುವಂತ ತಂದೆ, ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು, ನಮ್ಮ ತಂದೆ ಅಪ್ಪಿಕೊಳ್ಳುವಂತ ತಂದೆ, ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ನಮ್ಮ ತಂದೆ ಮುದ್ದಿಡುವಂತ ತಂದೆ. ಆಮೆನ್. ಸ್ವಲ್ಪ ಮುದ್ದಿಟ್ಟವನಲ್ಲ, ಬಹಳವಾಗಿ. ಆಮೆನ್. ಓಕೆ, ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಅವನು ಅರಿಕೆ ಮಾಡ್ತಾ ಇದ್ದಾನೆ ಇವಾಗ, ಅಪ್ಪ, ಪರಲೋಕದ ವಿರೋಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ರೈಟ್? ಒಪ್ಕೊಂಡಾಯ್ತು, ಪಶ್ಚಾತ್ತಾಪ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಅಂದ್ರೆ ಇನ್ನೊಂದು ಪದದಲ್ಲಿ ಹೇಳ್ತಾ, ನಾನು ಯೋಗ್ಯನಲ್ಲ ಎಂದು ಹೇಳ್ದ. ಇದು ಅವನ ಒಂದು ಮನಸ್ಸಿನಲ್ಲಿದ್ದದ್ದು ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ, ಹೌದ್ಲೇ ಇವ್ ನಾಲಾಯಕ್ ಬಂದ ನೋಡಿ ಇವನು ಅಂತ ಹೇಳಿದ್ನ. ಮಗ ಹಂಗ ಅಂದ್ಕೊಂಡ. ಆದ್ರೆ ತಂದೆ ಏನಂದ? ಅವ್ನ್ ಕೆಲ್ಸಕ್ ಬಾರ್ದು, ಅವ್ನ್ ಬಂದ ನೋಡು. ಹಂಗೇಳಿಲ್ಲ. ತಂದೆ ನೋಡ್ರಿ ಏನಂತ ಹೇಳಲು ತಂದೆ ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ಥಟ್ಟನೆ ತಂದು ಇವನಿಗೆ ತೊಡಿಸಿರಿ. ಎಂತ ನಿಲುವಂಗಿ? ಶ್ರೇಷ್ಠವಾದ ನಿಲುವಂಗಿ. ಥಟ್ಟನೆ, ಹಂದಿ ವಾಸನೆ, ಆ ದುರ್ವಾಸನೆ, ಏನೇನೋ ಇದೆ, ಅದು ಫಸ್ಟ್ ತೆಗೆದಾಕ್ರೆ ಅವನ ಮೇಲಿಂದ. ಶ್ರೇಷ್ಠವಾದ ನಿಲುವಂಗಿಯನ್ನು ಹಾಕ್ರಿ ಅಂತ. ಆಮೆನ್. ಅದು ಶುದ್ಧೀಕರಣ, ಹೊಸ ಜೀವನ. ನಿಲುವಂಗಿಯನ್ನು ಮತ್ತೆ ಯಾವ್ದೋ ಹಳೇದು, ಅವನ ಅಣ್ಣಂದು ಯಾವ್ದನ್ನ ಹಳೇದು ಸಣ್ಣದು ಇದ್ರೆ ಅದು ತಂದು ಕೊಡ್ರಿ ಅಂತ ಹೇಳಿಲ್ಲ. ಶ್ರೇಷ್ಠವಾದ ನಿಲುವಂಗಿಯನ್ನು ತೊಡಿಸಿರಿ.
ಇವತ್ತು ದೇವರು ನಿನ್ನ ಮೇಲೆ ನನ್ನ ಮೇಲೆ ಆ ಪಾಪದ ವಸ್ತ್ರವನ್ನು ತೆಗೆದು ನೀತಿ ಎಂಬ ವಸ್ತ್ರವನ್ನು ನಮ್ಮ ಮೇಲೆ ಹಾಕಿದ್ದಾನೆ ಪ್ರಿಯರೇ. ಆಮೆನ್. ಆಮೆನ್. ಅಲ್ಲಿ ಮುಂದೆ ಹೇಳ್ದೆ, ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ. ಇವನ್ ಅನ್ಕೊಂತೇನೆ ನಾನು ಅಯೋಗ್ಯ ಅಂತ. ತಂದೆ ಹೇಳ್ತೇನೆ, ಹೋಗ, ಇದು ನೀನೇನು ಮಾಡಿ ನೀನೇನು ಮಾಡಿಲ್ಲ ಅದರ ಆಧಾರದ ಮೇಲಲ್ಲ, ಇದು ನನ್ನ ಪ್ರೀತಿ, ನನ್ನ ಮಗ ವಾಪಸ್ ಬಂದಾನೆ, ನಿನಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತೊಡಿಸ್ತೇನೆ, ನಾನು ನಿನ್ನ ಬೆರಳಿಗೆ ಉಂಗುರವನ್ನು ಹಾಕುತ್ತೇನೆ. ರೈಟ್. ನೆಕ್ಸ್ಟ್ ನೋಡ್ರಿ ಹೇಳ್ತದೆ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿದ ಕರುವನ್ನು ತಂದು ಕೊಯ್ಯಿರಿ. ತಂದೆ ಹೃದಯ ನೋಡ್ರಿ, ಪಾರ್ಟಿ 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 ಮಾಡ್ರಿ ಅಂತ, ಸಂಭ್ರಮ ಮಾಡ್ರಿ, ಶ್ರೇಷ್ಠವಾದ ನಿಲುವಂಗಿಯನ್ನು ಕೊಡ್ರಿ, ಬೆರಳಿಗೆ ಉಂಗುರ ಹಾಕ್ರಿ ಅವನಿಗೆ. ಅವನು ಸೇವಕನ ಮನೋಭಾವದಿಂದ ಬಂದ, ಆದ್ರೆ ತಂದೆಯು ಅವನನ್ನು ಮಗನಾಗಿಯೇ ಸ್ವೀಕರಿಸಿದ. ಅವನು ಸೇವಕನ ಸ್ಥಾನಕ್ಕಾಗಿಯೇ ಎದುರು ನೋಡಿದ, ಆದ್ರೆ ತಂದೆಯು ಅವನಿಗೆ ಮಗನ ಸ್ಥಾನವನ್ನೇ ಕೊಟ್ಟ. ಅವನು ಅಧಿಕಾರವನ್ನು ಅಪೇಕ್ಷಿಸಲಿಲ್ಲ, ಆದ್ರೆ ತಂದೆಯು ಆ ಮಗನ ಅಧಿಕಾರವನ್ನೇ ಅವನಿಗೆ ಕೊಟ್ಟ, ಉಂಗುರವನ್ನು ಹಾಕಿದ. ನೀನು ಯಾವಾಗ ಯೇಸು ಕ್ರಿಸ್ತನ ಮೂಲಕ ತಂದೆಯ ಬಳಿಗೆ ಬಂದಿದ್ದೀಯೋ, ಎಷ್ಟೇ ಹೊಲಸು ನಿನ್ನ ಜೀವಿತವಾಗಿದ್ದು ಗತದಲ್ಲಿ ದೇವರದನ್ನು ಹೊಡೆದು ನೀತಿವಂತನಾಗಿ ಮಾಡಿ ಆ ನೀತಿಯ ವಸ್ತ್ರವನ್ನು ನಿನಗೆ ಒದಗಿಸಿದ್ದಾನೆ, ಧರಿಸಿದ್ದಾನೆ, ಕೊಟ್ಟಿದ್ದಾನೆ. ಅದಕ್ಕೆ ಬೈಬಲ್ ಹೇಳುವುದು, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಸೇವಕರಲ್ಲ, ದೇವರ ಮಕ್ಕಳಾಗುವ ಅಧಿಕಾರವನ್ನು ಆತನು ಕೊಟ್ಟಿದ್ದಾನೆ. ಉಂಗುರ ತೊಡಿಸಿದ್ದಾನೆ, ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ ಪ್ರಿಯರೇ. Hallelujah. Amen. Amen. Hallelujah. 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 Amen. Thank you, Jesus. Hallelujah. ಬಹಳ ಜನ ನನ್ನ ಪರಿಚಯ ಮಾಡುವಾಗ ಅಲ್ಲಿ ಇಲ್ಲಿ ಮೀಟಿಂಗ್ ಎಲ್ಲ ಹೋಗ್ತೇವಲ್ಲ, ಹೇಳ್ತಾರೆ, ಇವರು ದೇವರ ಸೇವಕರು ಬಂದಿದ್ದಾರೆ, ದೇವರ ಸೇವಕರು, ದೇವರ ಸೇವಕರು. ನಾನು ಒಳಗೆ ಅನ್ಕೊಳ್ತೇನೆ, ನಾನ್ ಸೇವಕ ಅಲ್ಲ, ನಾನು ಮಗ. Amen. 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 ನಾನ್ ದೇವರ ಸೇವಕ ಅಲ್ಲ, ನಾನು ದೇವರ ಮಗ. Yes. Hallelujah. Amen. ಯಾರ್ದು ಸ್ಥಾನ ದೊಡ್ಡದು? ಸೇವಕನ ಸ್ಥಾನ ದೊಡ್ಡದ, ಮಗನ ಸ್ಥಾನ ದೊಡ್ಡದ? ಮಗನ ಸ್ಥಾನ ದೊಡ್ಡದು. ಸೇವಕನು ಎಷ್ಟು ನಂಬಿಗಸ್ತನ ಆದ್ರೂ ಕೂಡ ಆಸ್ತಿ ಬರೆದು ಕೊಡಲ್ಲ ನಾನು. ಯಾರಿಗೋ ಪ್ರಕಟಣೆ ಆಯ್ತು, ಏನೋ ಸ್ವಲ್ಪ ಸಹಾಯ ಮಾಡ್ಬೋದು, ಏನೋ ಸ್ವಲ್ಪ ಹೆಚ್ಚು ದುಡ್ಡು ಕೊಡ್ಬೋದು, ಏನೋ ಸ್ವಲ್ಪ ಕೂಲಿ ಜಾಸ್ತಿ ಕೊಡ್ಬೋದು, ಏನೋ ಫೇವರ್, ಏನೋ ಮದ್ವೆ ಆಯ್ತಂದ್ರೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬೋನಸ್ ಕೊಡ್ಬೋದು, ಆದ್ರೆ ಆಸ್ತಿ ಬಡ್ದು ಕೊಡಲ್ಲ ನಾನು ಸೇವಕನಿಗೆ. ಆದ್ರೆ ಮಗನಾದ್ರೆ ನನ್ನ ಸ್ವತ್ತು ಎಲ್ಲವೂ ಆತನ ಹೆಸರಿಗೆ ನಾನು ಮಾಡ್ತೇನೆ. ದೇವರು ನಮ್ಮನ್ನು ಸೇವಕ, ಸೇವೆ ಮಾಡ್ತಾ ಇದ್ದೇನೆ, ಆದ್ರೆ ಸೇವಕನಾಗಿ ತಂದೆಯ ಸೇವೆ ಮಾಡ್ತಾ ಇಲ್ಲ, ನಾನು ಮಗನಾಗಿ ತಂದೆಯ. ಯಾಕೆ ಮಕ್ಕಳು ತಂದೆಯ ಸೇವೆ ಮಾಡಬಾರ್ದ? ಮೋಶೆ ದೇವರ ಸೇವಕನಾಗಿ ಸೇವೆ ಮಾಡಿದ, ಯೇಸು ಕ್ರಿಸ್ತನು ಮಗನಾಗಿ ತಂದೆಯ. ತಂದೆಯು ಯೇಸು ಸ್ವಾಮಿ ಬಗ್ಗೆ ಹೇಳುವಾಗ, ಓ ನನಗೆ ಮೆಚ್ಚುಗೆ ಆಗಿರೋ ಸೇವಕನು ಅಂತ ಹೇಳಲಿಲ್ಲ, ನನಗೆ ಮೆಚ್ಚುಗೆ ಆಗಿರುವ ಮಗನಾಗಿದ್ದಾನೆ ಎಂಬುದಾಗಿ. ಮಗನ ಸ್ಥಾನನೇ ಬೇರೆ, ಸೇವಕನ ಸ್ಥಾನನೇ ಬೇರೆ. ಸೇವಕನು ಎಷ್ಟೇ ಆಗ್ಲಿ, ಎಷ್ಟೇ ನಂಬಿಗಸ್ತನಾಗಿದ್ರು ಡೈನಿಂಗ್ ಟೇಬಲ್ ಅಲ್ಲಿ ತಂದೆ ಜೊತೆ ಕುತ್ಕೊಂಡು ಊಟ ಮಾಡಲ್ಲ ಅವನು. ಆದ್ರೆ ಮಗನು ತಂದೆ ಜೊತೆಗೆ ಟೇಬಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡುವಾತನಾಗಿದ್ದಾನೆ. ಇವತ್ತು
ದೇವರು ನಮ್ಮನ್ನು, ಇದು ನೂತನ ಸೃಷ್ಟಿಯ ಸತ್ಯಾಂಶಗಳು ಪ್ರಿಯರೇ. ನಾನು ಅದಕ್ಕೆ ನಾನು ಒಳಗ ಅನ್ಕೊಂತೇನೆ, ನಾನ್ ಸೇವಕ ಅಲ್ಲ, ನನ್ ಮಗ. ಆಮೆನ್ ಆಮೆನ್. ಸೇವಕನಿಗೆ ಅಧಿಕಾರ ಇರಲ್ಲ, ಮಗನಿಗೆ ಅಧಿಕಾರ ಇರ್ತದೆ. ಆಮೇನ್. ಸೇವಕ ಭಿಕ್ಷೆ ಬೇಡ್ತಾನೆ, ಮಗ ಸ್ವತ್ತನ್ನು ಅನುಭವಿಸ್ತಾನೆ, ಆಸ್ತಿ ಇದನ್ನು ನಾವು ಅರ್ಥಕೊಳ್ಳಬೇಕು ಪ್ರಿಯರೇ. ಈ ಅರಿವಿನಲ್ಲಿ ನಾವು ಇರಬೇಕು. ಸೊ ಆ ಪಾಪದ ವಸ್ತ್ರ ತೆಗೆದು ಹಾಕಿದ, ಆ ದುರ್ವಾಸನೆಯ ವಸ್ತ್ರ ತೆಗೆದು ಹಾಕಿದ, ಇವತ್ತು ನಮ್ಮ ಮೇಲೆ ನೀತಿಯ ವಸ್ತ್ರವನ್ನ ಹಾಕಿದ್ದಾನೆ. ನಾವು ದೇವರ ಹತ್ರ ಹೋದಾಗ ಅಪ್ಪ ಅಂತಂದಾಗ ಆ ದುರ್ವಾಸನೆ ಬರ್ತಾ ಇಲ್ಲ, ಹೇಳ್ತಾ ನನ್ ಮಗನ ವಾಸನೆ ಬರ್ತಾ ಇದೆ ತನ್ಮೇಲೆ. ಬನ್ರಿ, ನೀತಿ ನಾವ್ ಯಾವ ರೀತಿಯಲ್ಲಿ ನೀತಿವಂತರಾಗುವುದು, ನಾವು ನೀತಿ ಕ್ರಿಯೆಗಳು ಮಾಡೋದ್ರ ಮುಖಾಂತರ ನೀತಿವಂತರಾಗೋದಲ್ಲ. ಬನ್ರಿ, ರೋಮಪುರದ ಬರೆದ ಪತ್ರ ಕಲಿತಾ ಇದೀರ ಏನಾದ್ರು? ಅದರಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತದೆ, ನಿಮ್ಮ ಸ್ಮೈಲ್ ಮೈಲಷ್ಟು ದೊಡ್ಡದಾಗಿದೆ. ಇವಾಗ ಇನ್ನೊಂದು 3 ಮೈಲಷ್ಟಾಗಿದೆ. ಓಕೆ, ರೋಮಪುರದ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ರೋಮಪುರದ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಓಕೆ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ, ಎಷ್ಟು ಜನ? ಎಲ್ಲರೂ ಮಾಡೋದ್ ಬೇಕಾಗಿಲ್ಲ, ಒಬ್ಬನೇ ಆದಾಮ. ಓಕೆ, ಒಬ್ಬನು ಮಾಡಿದ ಅಂದ್ರೆ ಆದಾಮನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ, ಇದು ಮೊದಲೇ ಪರಿಸ್ಥಿತಿ. ಆದಾಮನು ಪಾಪ ಮಾಡಿದಾಗ ಮರಣವು ಪ್ರವೇಶಿಸಿತು, ಪಾಪವು ಪ್ರವೇಶಿಸಿತು, ಪಾಪದಿಂದ ಮರಣವು ಅದು ಎಲ್ಲರ ಮೇಲೆ ವ್ಯಾಪಿಸಿತ್ತು. ಇವಾಗ ಏನ್ ಮಾಡ್ತಾ ಇದೆ? ಆಳುತ್ತಾ ಇತ್ತು. ಆಳುವುದಾದ್ರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವು, ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವು ನೀತಿ ಎಂಬ ವರವನ್ನು, ಇಲ್ಲಿ ನೋಡ್ರಿ, ನೀತಿ ಅನ್ನುವಂತ ಏನದು? ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬನ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಎಷ್ಟು ಚೆನ್ನಾಗಿ ಅರ್ಥ ಆಯ್ತೋ ಗೊತ್ತಿಲ್ಲ. 3 ಸರಿ ಹೋದ್ರಿ ವಚನನ. ಆಮೇಲೆ ಇನ್ನೊಂದ್ಸರಿ ಓದೋಣ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ, ಇಲ್ಲಿ ನೋಡ್ರಿ ನೆಕ್ಸ್ಟ್, ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನ. ಎಷ್ಟ್ ಜನ ಹೇಳ್ತೀರಿ? ಸ್ವಲ್ಪ ಜನ ನಾವು ಗೊತ್ತಿಲ್ದಂಗೆ ಹೇಳ್ತೀವಿ, ಎಲ್ಲ ದೇವ್ರ ಕೃಪೆ, ದೇವ್ರ ಕೃಪೆ. ದೇವ್ರ ಕೃಪೆಯನ್ನು ಹೇಗೆ ಸುರಿಸಿದ್ದಾನ ಗೊತ್ತಾ? ನಿಮ್ಮ ಮೇಲೆ, ನನ್ನ ಮೇಲೆ, ನಿನ್ನ ಮೇಲೆ ಧಾರಾಳವಾಗಿ. ಧಾರಾಳವಾಗಿ. ಧಾರಾಳ ಅಂದ್ರೆ ಈಗ ಟೀ ಸ್ಪೂನ್ ಅಲ್ಲ, ರೈಟ್? ಧಾರಾಳವಾಗಿ. ಧಾರಾಳವಾಗಿ ಅಂದ್ರೇನು? ಫುಲ್ ಧಾರಾಳವಾಗಿ. ಒಂದ್ಸರಿ ನಿಮ್ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ದೇವರು ನನ್ನ ಮೇಲೆ ಧಾರಾಳವಾಗಿ ಕೃಪಾದಾನವನ್ನು ಅನುಗ್ರಹಿಸಿದ್ದಾನೆ. ಕೃಪೆಯ ದಾನ ಅದು, ಅಂದ್ರೆ ಗಿಫ್ಟ್ ಆಗಿ ಕೊಟ್ಟಿರುವಂತದ್ದು. ನಿನ್ನ ಯೋಗ್ಯತೆ ನೋಡಿ ಕೊಟ್ಟಿದ್ದಲ್ಲ, ಅವನಿಗೆ ಆ ಯೋಗ್ಯತೆಯಿಂದಲ್ಲ ಕೊಟ್ಟಿದ್ದು, ಆ ತಂದೆಯ ಕೃಪಾದಾನ ಅದು. ತಗೋ ಮಗನೇ ಅಂತ ಕೊಟ್ಟಿದ್ದು. ದೇವರು ನಿಮಗೆ ಒಂದು ಚಮಚ ಅಷ್ಟು ಕೃಪೆ ಕೊಡ್ಲಿಲ್ಲ, ಧಾರಾಳವಾಗಿ ಕೃಪೆಯನ್ನು ಆತನು ನಮ್ಮ ಮೇಲೆ ಸುರಿಸಿದ್ದಾನೆ ಪ್ರಿಯ. ರೈಟ್? ಇಲ್ಲಿ ಹೇಳ್ತದೆ, ಓಕೆ, ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು. ನೆಕ್ಸ್ಟ್ ಹೇಳ್ತದೆ ನೀತಿ ಎಂಬ ವರವನ್ನು. 2 ವಿಷಯಗಳಿಲ್ಲಿ, ಧಾರಾಳವಾದ ಕೃಪೆ, ಎರಡನೇದಾಗಿ ನೀತಿ ಎಂಬ ವರವನ್ನು. ಅಂದ್ರೆ ನೀತಿ ಅಂದ್ರೆ ಏನಿದು?
ನೀನು ಸಂಪಾದಿಸಿದ್ದಲ್ಲ. ನೀತಿ ದೇವರು ನನಗೆ ಕೊಟ್ಟಿರುವಂತ ವರ. Amen? ಇದೆಯಾ ನಿಮ್ ಬೈಬಲ್ ಅಲ್ಲಿ ನೀತಿ ಎಂಬ ವರ ಅಂತ? ಅಲ್ವಾ? ಅಂದ್ರೆ ನೀತಿ ನಾವು ಪಡೆದುಕೊಳ್ಳುವುದಲ್ಲ. ಅಂದ್ರೆ ನಾವು ಏನೋ ಕಷ್ಟಪಟ್ಟು ನೀತಿವಂತನಾಗಿ ನಾನು ಜೀವಿಸಿ ಇವಾಗ ಸಂಪಾದಿಸ್ಕೊಂಡಿದ್ದೇನೆ, ನಾನ್ ಹಂಗಲ್ಲ. ನಾವ್ ಯಾರು ನೀತಿವಂತರು ಒಬ್ಬರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ. ಆದ್ರೆ ಒಬ್ಬನು ಮಾತ್ರ ನೀತಿವಂತನಿದ್ದಾನೆ, ಕ್ರಿಸ್ತ ಯೇಸು. ಆತ ನೀತಿವಂತನು, ನಾವು ಪಾಪಿ. ಕ್ರಿಸ್ತನ ಏನ್ ಹೇಳ್ದ? ನಾನ್ ನಿನ್ ಜಾಗ ತಗೋತೀನಿ, ನೀನ್ ನನ್ ಜಾಗ ತಗೋ. ಶಿಲುಬೆ ಮೇಲೆ ಅದೇ ಆಗಿತ್ತು. ಆತ ಪಾಪ ಸ್ವರೂಪವಾದ, ನಾವು ನೀತಿ ಸ್ವರೂಪಿಗಳಾಗುವಂತ. ನೀತಿ ಎಂಬ ವರವನ್ನು ಆತನು ಹೊಂದಿದವರಾಗಿ. ಇವಾಗ ನಮ್ಗೆ ಏನ್ ಸಿಕ್ಕಿದೆ? 2 ವಿಷಯಗಳು: ದೇವರ ಧಾರಾಳವಾದ ಕೃಪೆ, ನೀತಿ ಎಂಬ ವರವ. ಓಕೆ, ನೀತಿ ಎಂಬ ವರವನ್ನು ಹೊಂದಿದವರು. ಇವಾಗ ಯಾರ್ಯಾರಪ್ಪ ನೀತಿಯ ವರವನ್ನು ಹೊಂದಿದವರು? ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ತೋರಿಸ್ರಿ. ನಾವೆಲ್ಲ ಏನ್ ಹೊಂದಿದ್ದೇವೆ? 2 ವಿಷಯಗಳು. 2 ವಿಷಯಗಳು ಯಾವ ಹೊಂದಿರೋದು ನಾವು? ನೀತಿ ವರ, ಧಾರಾಳವಾಗಿ ಕೃಪಾದಾನ ಮತ್ತು ಧಾರಾಳವಾದ ಕೃಪೆದಾನ, ಆಮೇಲೆ ನೀತಿ ಎಂಬ ವರವನ್ನು ಹೊಂದಿದ್ದೇವೆ. ಹೊಂದಿದ ಮೇಲೆ ಇವಾಗ ಹೆಂಗಿರ್ಬೇಕು ನಾವು? ಹೊಂದಿದ ಮೇಲೆ ಏನಾಗ್ತದಂತೆ ಅಲ್ಲಿ ನೋಡ್ರಿ. ಹೊಂದಿದವರಾದ ನಾವು ಏನ್ ಹೇಳ್ತದೆ? ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಆಮೆನ್, ಆಮೆನ್, ಆಮೆನ್. ನಾವು ಏನ್ ಭರಿತವರಾಗಿದ್ದೇವೆ? ಮರಣ ಭರಿತವರಲ್ಲ. ಆದಾಮನಲ್ಲಿ ಮರಣ, ಈಗ ಕ್ರಿಸ್ತ ಯೇಸುವಿನಲ್ಲಿ ಮರಣ ಹೋಯ್ತು, ಜೀವಭರಿತರಾಗಿದ್ದೇವೆ ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪಾಪ ಮರಣದ ನಿಯಮ ಹೋಯ್ತು. ಕ್ರಿಸ್ತ ಯೇಸುವಿನಲ್ಲಿರುವಂತ ಜೀವದ ಆತ್ಮನ ನಿಯಮವು ನಮ್ಮಲ್ಲಿ ಇವತ್ತು ಕಾರ್ಯ ಮಾಡುವಂತದ್ದಾಗಿದೆ. ಜೀವಭರಿತರಾಗಿದ್ದೇವೆ. ಆಮೆನ್. ಒಂದ್ಸರಿ ನನ್ನ ಸಂಗಡ ಹೇಳ್ರಿ, ಯೇಸು ಕ್ರಿಸ್ತನಲ್ಲಿ ನಾನು ಧಾರಾಳವಾದ ಕೃಪೆಯನ್ನು, ನೀತಿ ಎಂಬ ವರವನ್ನು ಹೊಂದಿದ್ದೇನೆ. ಆದ ಕಾರಣ ನಾನು ಜೀವಭರಿತವಾಗಿ ಆಳುವುದು ನಿಶ್ಚಯವೇ. ಅಳುವುದಲ್ಲ, ಆಳುವುದು. ಆಳುವುದು ನಿಶ್ಚಯವೇ. ಆಮೆನ್. ಸಭೆಗೆ ಬಹಳ ಜನ ಸಭೆಗೆ ಅಳುವುದು ಹೇಳ್ಕೊಟ್ಟಾರೆ, ಆಳೋದು ಹೇಳ್ಕೊಟ್ಟಿಲ್ಲ. ಆಮೆನ್, ಆಮೆನ್. ಹಲ್ಲೆಲೂಯಾ. ಅಳುವುದಲ್ಲ, ಆಳುವುದು. ನೀತಿ ಎಂಬ ವರ ಹೊಂದಿದ್ದೇವೆ, ಧಾರಾಳವಾದ ಕೃಪೆ ಹೊಂದಿದ್ದೇವೆ. ಇವತ್ತು ನಾನು ಜೀವಭರಿತನಾಗಿದ್ದೇನೆ. ಜೀವಭರಿತನಾಗಿ ಆಳುವುದು ನಿಶ್ಚಯವಾಗಿರುವಂತದ್ದಾಗಿದೆ. ಸೋಲಲ್ಲ, ನಿಶ್ಚಯ. ನೀನ್ ಆಳುವುದು ನಿಶ್ಚಯ. ಪಾಪದ ಮೇಲೆ ನೀನು ಆಳುತ್ತಿ, ಶಾಪದ ಮೇಲೆ ನೀನು ಆಳುತ್ತಿ, ರೋಗದ ಮೇಲೆ ನೀನು ಆಳುತ್ತಿ, ಪರಿಸ್ಥಿತಿಗಳ ಮೇಲೆ ನೀನು ಆಳುತ್ತಿ, ಸೈತಾನನ ಮೇಲೆ ನೀನು ಆಳುತ್ತಿ, ನೀನು ಎಲ್ಲಾ ಒಂದು ಸವಾಲುಗಳ ಮೇಲೆ ನೀನು ಆಳುತ್ತಿ, ನೀನು ಗೊಲಿಯಾತನ ಮೇಲೆ ನೀನು ಆಳುತ್ತಿ. ನೀನು ಅದಕ್ಕೆ ನೀನು ಯುದ್ಧ ಕುದುರೆಯಾಗಿದ್ದೆ ನೀನು. ಯಾಕಂದ್ರೆ ನೀನು ಆಳುವವನಾಗಿದ್ದೆ, ನೀನು ಅಳುವವನಲ್ಲ, ನೀನು ಆಳುವವನಾಗಿದ್ದೆ. ಆಮೆನ್, 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 ಆಮೆನ್. ಥ್ಯಾಂಕ್ ಯು ಲಾರ್ಡ್. ರೋಗ ಬಂದ್ರೆ ನೀನು ಅಳುವವನಲ್ಲ, ಆಳುವವನು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಬರೀ ನಿನ್ನ ವಿರುದ್ಧವಾಗಿ ಮಾತ್ರ ಅಲ್ಲ, ಬೇರೆಯವ್ರ ಮೇಲೆ ಈ ಸತ್ಯ ಅರ್ಥವಾದ್ರೆ ಪ್ರಿಯರೇ, ನಾವು ರೋಗಿಗಳಿಗಾಗಿ ಧೈರ್ಯವಾಗಿ ಕೈ ಇಟ್ಟು ಆ ರೋಗದ ಮೇಲೆ ನಾವು ಆಳುವವರಾಗಿದ್ದೇವೆ. ನಾವು ಯೇಸು ಸ್ವಾಮಿ ಹೆಸರು, ಅದಕ್ಕೆ ಬೈಬಲ್ ಹೇಳೋದು, ನನ್ನ ನಾಮದಲ್ಲಿ ನೀವು ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. ಹೇಗೆ? ಯಾರ ಹೆಸರಲ್ಲಿ ಕೈ ಇಡ್ತೇವೆ? ನನ್ನ ಹೆಸರಲ್ಲ, ನಿಮ್ಮ ಹೆಸರಲ್ಲ, ನಿಮ್ ಚರ್ಚ್ ಹೆಸರಲ್ಲ, ಯಾವ್ದು ಮಿನಿಸ್ಟ್ರಿ ಹೆಸರಲ್ಲ.
ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅಂತ ಹೇಳಿದ್ರೆ ನೀವೇನ್ ಹೊಂದಿದ್ದೇನೆ, ನಾನು ಜೀವ ಭರಿತನಾಗಿದ್ದೇನೆ, ನೀತಿ ಎಂಬ ವರವನ್ನು ಹೊಂದಿದ್ದೇನೆ, ಈ ರೋಗದ ಮೇಲೆ ಯೇಸು ನಾಮದಲ್ಲಿ ನಾನು ಆಳುತ್ತೇನೆ. ಆಮೇಲೆ ಏನೋ ಕ್ರೈಸ್ತ ಜೀವಿತ ಅಂದ್ರೆ ಯೇಸ್ವಾಮಿ ನಂಬಿನಂದ್ರೆ ಸತ್ ಮೇಲೆ ಪರಲೋಕಕ್ಕೆ ಹೋಗೋದಲ್ಲ. ಪರಲೋಕನೇ ಇವಾಗ ಭೂಮಿಗೆ ಬಂದಿದೆ ಯೇಸ್ವಾಮಿಯಲ್ಲಿ. ನಮ್ಗೆಲ್ಲ ಸುವಾರ್ತೆ ರಾಂಗ್ ಹೇಳ್ಕೊಟ್ಟಾರೆ. ಸತ್ ಮೇಲೆ ಪರಲೋಕ. ಯೇಸ್ವಾಮಿ ಸಂದೇಶ ಏನ್ ಗೊತ್ತಾ? ದೇವರ ರಾಜ್ಯ ಬಂದಿದೆ, ಪರಲೋಕ ರಾಜ್ಯವು ಇಲ್ಲಿದೆ ಅಂದ. ನಮ್ಗೆಲ್ಲ ಉಲ್ಟಾ ಹೇಳ್ಕೊಟ್ಟಾರೆ. ಇಲ್ಲಪ್ಪ, ಇಲ್ಲಿ ಹೆಂಗೋ ಒಂದು ಸತ್ಯ ಬದುಕಿ ಎದ್ದು ಬಂದ್ರಿ, ಅಲ್ಲಿ ಪರಲೋಕಕ್ಕೆ ಹೋದ್ಮೇಲೆ ಅಲ್ಲಿ ಎಲ್ಲ ಚೆನ್ನಾಗಿರ್ತದೆ. ನಾವು ಅದಕ್ಕೆ ಬಹಳ ಜನ ಕ್ರೈಸ್ತರಲ್ಲಿ ಓಡಿಸ್ಕೊಂಡು ಬಡಿಸ್ಕೊಂಡು ಹತ್ಕೊಂಡು ಇಲ್ಲಿ ಅಳುವುದಲ್ಲ, ಆಳುವುದು, ಜೀವ ಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಗೊತ್ತು ಅಲ್ಲಿ ಏನೋ ಆಗ್ತಾ ಇದೆ, ಒಬ್ಬೊಬ್ರು ಕೇಳುವಂತ ಹೃದಯದಲ್ಲಿ ಏನೋ ಆಗ್ತಾ ಇದೆ. ಕೆಲವರು ಸ್ವಸ್ಥತೆ ಹೋಗ್ತಾ ಇದ್ದೀರಿ ಕಾಲದಿಂದ. ಓ ಹಾಲೆಲೂಯಾ. ಸ್ವಲ್ಪ ಸಮಯ ವಾಣಿಗಳಲ್ಲಿ ಅಭಿಷೇಕವನ್ನು ನಾನು ಅನುಭವಿಸ್ತಾ ಪ್ರತಿಯೊಬ್ಬರ ಬಂಧನಗಳು ಮುರಿಯಲ್ಪಡಲಿ, ಸುಳ್ಳಿನ ಬಂಧನಗಳು ಮುರಿಯಲ್ಪಡಲಿ, ಸುಳ್ಳಿನ ಕಟ್ಟುಗಳು ಮುರಿಯಲ್ಪಡಲಿ. ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸತ್ಯವು ನಿಮ್ಮ ಜನರನ್ನು ಬಿಡುಗಡೆ ಮಾಡಲಿ, ಅವರ ಮನೋನೇತ್ರಗಳನ್ನು ಬೆಳಗಿಸಲಿ. ತಂದೆಯಾದ ಓ ಎಲ್ಲಾ ಮನಸ್ಸಿನಲ್ಲಿರುವಂತಹ ಸುಳ್ಳುಗಳು, ಕೋಟೆಗಳು, ಕತ್ತಲೆಗಳು, ಸೈತಾನರ ಸುಳ್ಳುಗಳು ಮುರಿದು ಹೋಗಲಿ ಯೇಸುವಿನ ನಾಮದಲ್ಲಿ. ಸ್ತೋತ್ರ ದೇವ. ನಿನ್ನ ಜನರಿಗೆ ಸ್ವಾಮಿ ಆಳುವುದನ್ನು ಕಲಿಸಿಕೊಡು, ನಿನ್ನ ಜನರಿಗೆ ಆಳುವುದನ್ನು ಕಲಿಸಿಕೊಡು. ಜೀವ ಭರಿತರಾಗಿದ್ದಾರೆ. ಎಲ್ಲಾ ಮರಣವನ್ನು ನಾವು ಓಡಿಸ್ತೇವೆ ಯೇಸುವಿನ ನಾಮದಲ್ಲಿ. ಓ ಪಾಪದ ಮರಣ, ಶಾಪದ ಮರಣ, ರೋಗದ ಮರಣ, ಭಯದ ಮರಣ, ಡಿಪ್ರೆಷನ್ ಮರಣ ಯೇಸು ನಾಮದಲ್ಲಿ ಇವರ ಯಾರ ಜೀವಿತದಲ್ಲಿ ಅಧಿಕಾರವಿಲ್ಲ ಯೇಸುವಿನ ನಾಮದಲ್ಲಿ. I command every sickness to leave in Jesus' name. Oh, every demonic oppression leave in the name of the Lord Jesus. Set your people free in Jesus' name. ನಿನ್ನ ಜನರು ಬಿಡುಗಡೆ ಹೊಂದಲಿ ಯೇಸುವಿನ ನಾಮದಲ್ಲಿ, ಸ್ವೀಕರಿಸಲಿ ಯೇಸುವಿನ ನಾಮದಲ್ಲಿ. ಓ ಹಾಲೆಲೂಯಾ. ಧಾರಾಳವಾದ ದೇವರಿಂದ ಧಾರಾಳವಾದ ಜೀವ ಭರಿತರು. ಮರಣವಿಲ್ಲ, ಮರಣ ಕ್ಯಾನ್ಸಲ್, ಮರಣ ಕ್ಯಾನ್ಸಲ್, ಮರಣ ಕ್ಯಾನ್ಸಲ್, ಮರಣ ಕ್ಯಾನ್ಸಲ್. ಜೀವ ಭರಿತರು, ಜೀವ ಭರಿತರು, ಜೀವ ಭರಿತರು. ಆತ್ಮ, ಪ್ರಾಣ, ಶರೀರ, ಜೀವ ಭರಿತರು. Receive. Receive in Jesus' name. Amen, 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 amen. Amen, 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 amen. Fill them with your glory. Amen, 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 amen. ಕರ್ತನ ಬಲವಾದ ಸನ್ನಿಧಾನ, ಮಹಿಮೆ, ಮಹಿಮೆ ಎಂದು ಕೂಗ್ತಾ ಇದೆ. ಮಹಿಮೆ. Fill them with your spirit of God. Oh, hallelujah. Set every captive free in Jesus' name. ದೇವರ ಮಹಿಮೆ ಬರ್ತಾ ಇದೆ, ಅನುಭವಿಸ್ತಾ ಇದೆ. ಬಂಧನಗಳು ಮುರಿತಾ ಇದೆ. ರಕ್ತಕ್ಕೆ ಜಯವಾಗಲಿ, ಏಸು ರಕ್ತಕ್ಕೆ ಜಯವಾಗಲಿ, ಏಸು ರಕ್ತಕ್ಕೆ ಜಯವಾಗಲಿ, ಏಸು ರಕ್ತಕ್ಕೆ ಜಯವಾಗಲಿ, ಏಸು ರಕ್ತಕ್ಕೆ ಜಯವಾಗಲಿ, ಸಂಪೂರ್ಣವಾಗಿ ಏಸು ರಕ್ತಕ್ಕೆ ಜಯವಾಗಲಿ.
ಸಂಪೂರ್ಣವಾಗಿ ಏಸು ರಕ್ತಕ್ಕೆ ಜಯವಾಗ್ಲಿ, ಏಸು ರಕ್ತಕ್ಕೆ ಜಯವಾಗ್ಲಿ, ಏಸು ರಕ್ತಕ್ಕೆ ಜಯವಾಗ್ಲಿ. ಇಸಪ್ಪ ನಿಮಗೆ ಸ್ತೋತ್ರ 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 ಸ್ತೋತ್ರ, ಕೋಟಿ ಕೋಟಿ ವಂದನೆಗಳು ತಂದೆ ಕರ್ತನೆ. ಇಸಪ್ಪ ನಿಮಗೆ ಸ್ತೋತ್ರ ರಾಜ. ಓ ಹಲ್ಲೆಲೂಯಾ, ಅಲೇಲುಯ ಅಲೇಲುಯ ಅಲೇಲುಯ. ಹೊಂದಿಕೊಳ್ಳ್ರಿ ಪ್ರಿಯರೇ, ಅದ್ಭುತಗಳಾಗ್ತಾ ಇದೆ, ಅದ್ಭುತಗಳಾಗ್ತಾ ಇದೆ. ಕೆಲವರು ಬಲವಾದ ಅಭಿಷೇಕ ಅನುಭವಿಸ್ತಾ ಇದ್ದೀರಿ, ಸ್ತೋತ್ರ 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 ಬಲವಾದ ಅಭಿಷೇಕ ಅನುಭವಿಸ್ತಾ ಇದ್ದೀರಿ. ನೀವು ಎಲ್ಲಿದ್ದೀರೋ ಅಲ್ಲಿ ಸ್ತೋತ್ರ ತಂದೆ ಕರ್ತನೆ, ನಿಮಗೆ ಹಲ್ಲೆಲೂಯಾ, ಸ್ತೋತ್ರ 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 ಯೇಸುವೆ, ನಿಮಗೆ ಸ್ತೋತ್ರ ಕರ್ತನೆ, ನಿಮಗೆ ಸ್ತೋತ್ರ ರಾಜ. ದೂರ ಇರ್ಬೋದು, ನೀವು ಮನೆಯಲ್ಲಿರ್ಬೋದು, ಅಲ್ಲಿ ಪವಿತ್ರಾತ್ಮ ಸರ್ವವ್ಯಾಪಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ತೋತ್ರ ರಾಜ. ಇಸಪ್ಪ ನಿಮಗೆ ಸ್ತೋತ್ರ, ಕೋಟಿ 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 ವಂದನೆಗಳು ತಂದೆ ಕರ್ತನೆ. Thank you Lord, thank you Lord, thank you Lord, thank you Lord, glory, hallelujah. Ribakatare beshekeri alarara, rebekeri akalara bakulara bastotoru thank you Lord, thank you Lord, thank you Lord, thank you Lord, thank you, thank you. ಪ್ರತಿಯೊಬ್ಬರ ಮೇಲೆ ಪ್ರತಿಯೊಬ್ಬರ ಮೇಲೆ ಪ್ರತಿಯೊಬ್ಬರ ಮೇಲೆ ಪ್ರತಿಯೊಬ್ಬರ ಮೇಲೆ ಪ್ರತಿಯೊಬ್ಬರ ಮೇಲೆ ಬಿಡುಗಡೆ, ಪ್ರತಿಯೊಬ್ಬರ ಮೇಲೆ ಬಿಡುಗಡೆ. Thank you, thank you, thank you, thank you, thank you, thank you, thank you Lord Jesus. Oh, I worship you, I release your glory Father. Thank you Lord, thank you, thank you Lord. ಸ್ತೋತ್ರ ದೇವ, thank you, thank you, thank you. Something wonderful is happening. ಪವಿತ್ರಾತ್ಮನ ದೀಕ್ಷಾ ಸ್ನಾನ ಹೊಂದದೇ ಇರುವವರ ಮೇಲೆ ಪವಿತ್ರಾತ್ಮನ ಹೊಂದಿಕೊಳ್ಳ್ರಿ ಈಗಲೇ ಯೇಸುವಿನ ನಾಮದಲ್ಲಿ. Receive the baptism of the Holy Spirit. Amen. ಪವಿತ್ರಾತ್ಮನ ದೀಕ್ಷಾ ಸ್ನಾನ ಪ್ರತಿಯೊಬ್ಬರು ಹೊಂದಿಕೊಳ್ಳಲಿ. ಅನ್ಯ ಭಾಷೆಗಳ ವರಗಳು, fill them Lord with your presence. Oh yes, yes, yes. ತುಂಬಿಸು ಸ್ವಾಮಿ. Thank you, thank you, thank you, thank you, thank you. Praise you Father. Amen. Hallelujah. ಧಾರಾಳವಾದ ಕೃಪೆ, ನೀತಿಯ ವರವನ್ನು ಹೊಂದಿದವರಾದ ನಾವು ಜೀವಭರಿತರಾಗಿ ಆಳುವುದು ಮತ್ತೂ ನಿಶ್ಚಯವಾಗಿದೆ ಪ್ರಿಯರೇ. Amen. ದೇವ್ರ ಸ್ತೋತ್ರ. ಬಲವಾದ ಸನ್ನಿಧಾನವನ್ನು ಅನುಭವಿಸ್ತಾ ಇದ್ದೇನೆ, ಮುಗಿಸ್ತಾ ಇದ್ದೇನೆ, ಆದ್ರೆ ಪವಿತ್ರಾತ್ಮನ್ ತನ್ನ ಕಾರ್ಯವನ್ನು ಮುಗಿಸ್ಲಿಲ್ಲ ಪ್ರಿಯರೇ. ಈ ಸೆಷನ್ಗಳಾದ್ಮೇಲೆ ಕೂಡ ಮನೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ರಿ. ದೇವ್ರು ಏನ್ ಮಾಡ್ಬೇಕಂತಿದ್ದಾನೋ ಅನುಮತಿ ಮಾಡ್ರಿ ಮಾಡ್ಲಿಕ್ಕೆ. ದೇವ್ರು ಕಾರ್ಯ ಮಾಡುವಾಗ ನಾವು ಅವಸರದಿಂದ ಹೋಗಬಾರ್ದು. ಕೆಲವು ಸರಿ ನಾವು ಅನುಮತಿಸ್ಬೇಕು. ವಿ ಶುಡ್ ಅಲೌ. ಬೈಬಲ್ ಹೇಳ್ತದೆ, ಕ್ವೆಂಚ್ ನಾಟ್ ದ ಸ್ಪಿರಿಟ್. ಆತ್ಮನನ್ನು ನಂದಿಸಬೇಡ್ರಿ. ಆದ್ರೆ ಆತ್ಮನ ಅಗ್ನಿ ಉರಿಯುವಾಗ ಅದಕ್ಕೆ ನೀರ್ ಹಾಕಬಾರ್ದು, ಇದ್ ಮಾಡಬಾರ್ದು. ರೈಟ್. ನಾನ್ ಸೆಷನ್ ಮುಗಿಸ್ತೇನೆ, ನಾನು ಮತ್ತೆ ಶುಕ್ರವಾರ ಕಂಟಿನ್ಯೂ ಮಾಡ್ತೇನೆ. ಒಂದ್ಸರಿ ನೀವು ಕಲ್ತಿದ್ದು ರಿವೈಸ್ ಮಾಡ್ರಿ. ನಾನು ಅಷ್ಟೊತ್ತಿಗೆ ನಾನು ನೋಟ್ಸ್ ಹಾಕ್ತೇನೆ, ಇವತ್ತು ಅಥವಾ ನಾಳೆ ಹಾಗೆ ಅದ್ ನಿಮ್ಗೆ ಫಾರ್ವರ್ಡ್ ಮಾಡ್ತಾರೆ. ಕೆಲವೊಂದ್ಸರಿ ಆ ವಚನವನ್ನು ನೋಡ್ಕೊಳ್ರಿ. Amen. Wonderful. God bless you all. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. Amen. Amen. Thank you, Pastor. ವಾಕ್ಯ. Praise the Lord, Pastor. ಓಕೆ, ಥ್ಯಾಂಕ್ ಯು ಪಾಸ್ಟರ್. ನಾವು ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತರಾಗಿರೋಣ. ಉತ್ತಮವಾದಂತ ದೇವರ ವಾಕ್ಯ, ದೇವರ ಬಲವಾದ ಶಕ್ತಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ಹಲ್ಲೆಲೂಯಾ. ಹಾಗಾಗಿ ದೇವರು ತಾನೇ ಅನೇಕ ಸತ್ಯಾಂಶಗಳನ್ನ ದೇವರು ತಾನೇ ತನ್ನ ಸೇವಕರನ್ನ ನಮ್ಮ ಮಧ್ಯದಲ್ಲಿ ಉಪಯೋಗಿಸಿಕೊಂಡಿರುವುದಕ್ಕಾಗಿ ನಾವು ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವಂತರಾಗಿರೋಣ. ಹಲ್ಲೆಲೂಯಾ. ನಾವು ಕೊನೆಯದಾಗಿ ನಾವೆಲ್ಲರೂ ಸಹ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ಒಪ್ಪಿಸಿಕೊಡುವಂತರಾಗಿರೋಣ. ದೇವರು ಇನ್ನು ಮುಂದೆ ನಮ್ಮನ್ನ ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕೋ ಅದಕ್ಕೆ ನಾವು ಸಮರ್ಪಿಸುವಂತರಾಗಿರೋಣ. ಇಲ್ಲಿವರೆಗೂ ನಾವು ದೇವರ ಒಂದು ಶಕ್ತಿನ, ಬಲವಾದ ಸುವಾರ್ತೆನ ವಿಷಯಗಳನ್ನ ತಿಳಿದುಕೊಂಡಿದ್ದೇವೆ. ಆ ತಿಳಿದುಕೊಂಡಂತಹ ವಿಷಯಗಳು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತರುವುದಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಂತರಾಗಿರೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ತಂದೆಯಾದ ದೇವರೇ, ಹೌದು ಕರ್ತನೆ ಅಪ್ಪ, ನೀವು ಆ ಶಿಲುಬೆ ಮೇಲೆ ಕರ್ತನೆ ಅಪ್ಪ ಮಾಡಿದ ಎಲ್ಲ ಕಾರ್ಯಗಳಿಗೆ ಸಲ್ಲಿಸ್ತಾ ಇದ್ದೇವೆ.
ಹೌದು ಕರ್ತನೆ, ಅಪ್ಪ ನಿಮ್ಮ ಸುವಾರ್ತೆ ಕರ್ತನೆ ಅದು ಬಹಳ ಶಕ್ತಿ ಉಳ್ಳದಾಗಿದೆ, ಬಲವುಳ್ಳದಾಗಿದೆ ಕರ್ತನೆ. ನೀವು ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ್ಯಾ. ನಾವಿನ್ನೂ ಸಹ ಪಾಪಿಗಳಲ್ಲ ಕರ್ತನೆ, ನಾವಿನ್ನೂ ಸಹ ಕಣ್ಣೀರಿನ ಪ್ರಾರ್ಥನೆ ಮಾಡುವರಲ್ಲ ಕರ್ತನೆ, ನಾವು ಎಲ್ಲವನ್ನು ಜಯಿಸುವರಾಗಿದ್ದೇವೆ. ಹೌದು ಕರ್ತನೆ, ಈ ರಾತ್ರಿ ವೇಳೆಯಲ್ಲಿ ನಿನ್ನ ಮಕ್ಕಳು ಸಮರ್ಪಿಸ್ತಾ ಇದ್ರೆ ಒಪ್ಪಿಸಿ ಕೊಡ್ತಾ ಇದ್ದೇವೆ. ನೀವು ಅವರೊಟ್ಟಿಗೆ ಮಾತನಾಡಿ, ನೀವು ಕರ್ತನೆ ಅಪ್ಪ ನಿನ್ನ ಮಕ್ಕಳನ್ನು ಸಂಧಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕೇಳಿದಂತ ಪ್ರತಿಯೊಂದು ವಾಕ್ಯಗಳನ್ನ ಕರ್ತನೆ ಅಪ್ಪ ಅದನ್ನು ಧ್ಯಾನಿಸ್ಲಿಕ್ಕೆ ಸಹಾಯ ಮಾಡ್ರಿ. ನೀವು ತಾನೇ ಕರ್ತನೆ ಮಹಿಮೆ ಅಂದ್ರಿ ಎಲ್ಲವನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಮುಂದಿನ ಒಂದು ಪ್ರೈಸ್ ದ ಲಾರ್ಡ್ ಎಲ್ಲರಿಗೆ. ಥ್ಯಾಂಕ್ ಯು ಅನಿಲಣ್ಣ, ಪವರ್ಫುಲ್ ವರ್ಡ್, ಅದ್ಭುತವಾದ ವಾಕ್ಯದಲ್ಲಿ ಅಣ್ಣ ಅವರು ನಮ್ಮನ್ನು ನಡೆಸಿದ್ದಾರೆ. ಅಣ್ಣ ಹೇಳಿದ ಹಾಗೆ ಮತ್ತೆ ಅವರು ಫ್ರೈಡೇ, ನಾಳೆ ನಾನು ವಾಕ್ಯ ಹೇಳ್ತಾ ಇದ್ದೀನಿ, ನಾಳೆ ಮತ್ತು ನಾಡ್ದ ಮತ್ತೆ ಅನಿಲಣ್ಣ ಅವರು ನಮಗೆ ಶುಕ್ರವಾರ ಅವರು ವಾಕ್ಯವನ್ನು ಹೇಳಕ್ಕೆ ಬರ್ತಾ ಇದ್ದಾರೆ. ಇವತ್ತು ಹೇಳಿದಂಥ ಎಲ್ಲವನ್ನು ಬರೆದುಕೊಂಡಿದ್ದೀರಲ್ಲ, ಅದನ್ನು ಮತ್ತೆ ಪುನಃ ಬೆಳಿಗ್ಗೆ ಎದ್ದು ಅದನ್ನು ನೀವು ರಿವಿಷನ್ ಮಾಡಬೇಕಂತ ಬೇಡಿಕೊಳ್ತೇನೆ. ಅಣ್ಣವರು ಹೇಳಿದ ಹಾಗೆ ಆತ್ಮನ ಕಾರ್ಯ ಅದು ಪ್ರಾರಂಭ ಆಗಿದೆ, ಅದಕ್ಕೆ ಅನುಮತಿ ಮಾಡಿಕೊಡ್ರಿ. ಅದು ರಾತ್ರಿಯಲ್ಲಿ ನೀವು ಮಲಗಿದಾಗ ಕೂಡ ಡಿವೈನ್ ಕನಸುಗಳು ಬೀಳ್ಬೋದು, ದರ್ಶನಗಳಾಗ್ಬೋದು, ಮತ್ತು ಬೆಳಿಗ್ಗೆ ಎದ್ದಾಗ ಕೂಡ ಆ ಕ್ರಿಸ್ತ ಯೇಸುವಿನಲ್ಲಿ ನೀವೇನಾಗಿದ್ದೀರಿ ಅದೆಲ್ಲವನ್ನು ನೀವು ಧ್ಯಾನ ಮಾಡ್ತಾ ಬೆಳಿಗ್ಗೆ ಪ್ರಾರ್ಥನೆ, ದಾಸರಾಗಿ ಪ್ರಾರ್ಥನೆ ಮಾಡಬೇಡ್ರಿ, ಮಗನಾಗಿ ಪ್ರಾರ್ಥನೆ ಮಾಡಿರಿ. ಗಾಡ್ ಬ್ಲೆಸ್ ಯು. ನಾಳೆ ನಾವು ಮತ್ತೆ ಸರಿಯಾದ ಸಮಯಕ್ಕೆ ಜಾಯ್ನ್ ಆಗೋಣ. ಹರ್ಷ ಬ್ರದರ್ ಹೇಳಿದ ಹಾಗೆ ನಾವು ಏನೇನು ಇನ್ಸ್ಟ್ರಕ್ಷನ್ಸ್ ನಾವು ಗ್ರೂಪಲ್ಲಿ ಹಾಕ್ತಾ ಇದ್ದೇವೋ ಆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿರಿ. ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Thank you, Pastor. Thank you. Yeah. Praise the Lord, Pastor. Praise the Lord, God sister. bless you all. Praise the Lord, sir. Praise the Lord. Praise the Praise the Lord. Praise Lord. Praise the Lord, sister. Thank you, Pastor. So praise the Lord. ಎಲ್ಲರಿಗೂ praise Lord. Praise the Lord. ಎಲ್ಲರಿಗೆ praise the Lord. God bless you. Pastor, see you. ಅಣ್ಣ, ಥ್ಯಾಂಕ್ ಯು ಅಣ್ಣ. ಎಲ್ಲರಿಗೂ praise Lord. ಪ್ರೈಸ್ ದ ಲಾರ್ಡ್ ಎಲ್ಲರಿಗೆ. ಗಾಡ್ ಬ್ಲೆಸ್ ಯು ಸೈಲೆಸ್ ಬ್ರದರ್, ಸಂಗೀತ ಸಿಸ್ಟರ್, ಭೀಮಕ್ಕ, ಅಶ್ವಿನಿ ಸಿಸ್ಟರ್, ನರಸಿಂಹ ಅಂಕಲ್, ಯಲ್ಲಪ್ಪ ಬ್ರದರ್, ಸಂಗೀತ ಸಿಸ್ಟರ್, ಪ್ರೈಸ್ ದ ಲಾರ್ಡ್, ಪಲ್ಲವಿ, ಪ್ರೈಸ್ ದ ಲಾರ್ಡ್, ಅಂಕಿತಾ, ಭಾಗ್ಯಶ್ರೀ, ನಿತ್ಯಶ್ರೀ, ಪ್ರೈಸ್ ದ ಲಾರ್ಡ್, ಆ್ಯಂಡ್ ಸಂಪತ್ ಸರ್, ಪ್ರೈಸ್ ದ ಲಾರ್ಡ್. Hi, my dear brother Roshan, Praveen brother, praise the Lord. Rekha sister, Roshan, Praveen brother, praise the Lord. Wonderful night, nice to see you. Praise the Lord.